ನೆಕ್ಸ್ಟ್ 4 ಅಂಕದ ಪ್ರಶ್ನೆ ನೋಡ್ರಿ. 34ನೇ ಪ್ರಶ್ನೆ. ಕೊಟ್ಟಿರುವ ರೇಖಾತ್ಮಕ ಸಮೀಕರಣಗಳ ಜೋಡಿಯ ಪರಿಹಾರವನ್ನು ನಕ್ಷೆಯ ವಿಧಾನದಿಂದ ಕಂಡುಹಿಡಿಯಿರಿ. ಸಮೀಕರಣ ಏನು ಕೊಟ್ಟರಿ? x + y = 6, 2x + y = 8. ಸಮೀಕರಣ ನೋಡ್ರಿ ಏನು ಕೊಟ್ಟಿದ್ದಾರೆ? x + y = 6 ಮತ್ತು 2x + y = 8 ಕೊಟ್ಟಿದ್ದಾರೆ. ಸೊ ಅದನ್ನು ನಾವು ಏನು ಮಾಡೋದ್ರಿ? ಎರಡು ಸಮೀಕರಣವನ್ನು ಬೇರೆ ಬೇರೆಯಾಗಿ ಬರ್ಕೊಳ್ಳೋದು. ಬರ್ಕೊಂಡಾದ್ಮೇಲೆ ಇಲ್ಲಿ ನಮಗೆ ಏನು ಮಾಡ್ಬೇಕಂತಂದ್ರೆ ನಾವು ನೆನಪಿಟ್ಕೋರಿ, x = 0 ಮತ್ತು y = 0 ಅನ್ನೋದು ಎರಡು ಬೆಲೆಗಳನ್ನು ಮಾತ್ರ ನಾವು ಏನು ಮಾಡಬೇಕು? ತಗೊಳ್ಬೇಕು. ತಗೊಂಡಾಗ ನೋಡ್ರಿ ಇಲ್ಲಿ x = 0 ತಗೊಂಡಾಗ ಏನಾಗ್ತದೆ? ಈ ಸಮೀಕರಣದೊಳಗೆ ಹಾಕ್ರಿ. ಸೊ x ಜಾಗದೊಳಗೆ ನಾವೇನು ಮಾಡ್ತೀವಿ? 0ನ ಹಾಕ್ತೀವಿ. 0 ಹಾಕಿದಾಗ ಅದೇನಾಗುತ್ತದೆ? 0 + y = 6 ಆಗುತ್ತೆ. ಸೊ 0 ಒಳಗೆ y ಅನ್ನು ಕೂಡಿಸಿದ್ರೆ ಏನು ಬರುತ್ತೆ ನಮಗೆ? y ಮಾತ್ರ ಬರುತ್ತೆ. ಸೊ ಹಾಗಾಗಿ y = ಎಷ್ಟು ರೀ? 6 ಬರುತ್ತೆ ಉತ್ತರ. ಸೊ ಅದೇ ರೀತಿಯಾಗಿ ಮುಂದೆ ನೋಡ್ರಿ, ಮತ್ತೆ y = ಏನು ಮಾಡಿದ್ರು ನಾವು? 0 ಹಾಕೋದು. y = 0 ಹಾಕಿದಾಗ x + 0 = ಎಷ್ಟಾಗುತ್ತೆ ರೀ? 6 ಆಗುತ್ತೆ. ಸೊ 6 ಆದಾಗ x ಒಳಗೆ 0ನ ಕೂಡಿಸಿದ್ರೆ ಏನು ಬರುತ್ತೆ? x ಬರ್ತದೆ. ಸೊ x = ಎಷ್ಟಾಗುತ್ತೆ ರೀ? 6 ಆಗುತ್ತೆ. ಸೊ ಅದೇ ರೀತಿಯಾಗಿ ಈಗ ನಾವೇನು ಮಾಡಬೇಕು? ಈ ಬಂದಂತಹ ಬೆಲೆಗಳನ್ನು ನಾವೇನು ಮಾಡ್ಬೇಕು ರೀ? ಈಗ ನೋಡ್ರಿ, ಇಲ್ಲಿ ಮೇಲ್ಗಡೆ ನಾವೇನು ಮಾಡಿದ್ವು? x 0 ತಗೊಂಡಾಗ ನಮ್ಮದು y ಎಷ್ಟು ಬಂದಿದೆ ನೋಡ್ರಿ? ಇಲ್ಲಿ 6 ಬಂದಿದ್ರಿ. ಸೊ ಹಾಗಾಗಿ x 0 ಆದಾಗ y ಎಷ್ಟಾಗ್ತೈತಿ ರೀ? 6 ಆಗ್ತೈತಿ. ಸೊ ಇಲ್ಲಿ ನೋಡ್ರಿ, y = 0 ತಗೊಂಡೆವು. y = ಏನು ರೀ? 0 ಹಾಕಿದಾಗ x = ಎಷ್ಟು ಬಂದೈತಿ ರೀ? x = 6 ಬಂದೈತಿ. ಸೊ y = 0 ತಗೊಂಡಾಗ ಎಷ್ಟು ರೀ? x = 6 ಬಂದೈತಿ. ಸೊ ಅದೇ ರೀತಿಯಾಗಿ ಮತ್ತೊಂದು ಸಮೀಕರಣ ನೋಡ್ರಿ, ಇಲ್ಲಿ ಕೂಡ ನಾವೇನು ಮಾಡೋದು? x = 0ನ ಹಾಕೋದು. 0 ಹಾಕಿದಾಗ ನೋಡ್ರಿ, ಈ x ಜಾಗದೊಳಗೆ ನಾವೇನು ಮಾಡ್ತೀವಿ? 0 ಹಾಕ್ತೀವಿ. 0 ಹಾಕಿದಾಗ 2 × 0 + y = 8 ಅಂತೇಳಿ ಬರ್ತೈತಿ. 2 × 0 ಅಂತಂದ್ರೆ ಏನು ರೀ? 0 ಬರ್ತೈತಿ. ಪ್ಲಸ್ y ಹೆಂಗೈತಿ ಹಂಗೆ ಇಡ್ತೀವಿ, = 8. ಆಮೇಲೆ y ಒಳಗೆ 0ನ ಕೂಡಿಸಿದ್ರೆ ಏನು ಬರುತ್ತೆ ರೀ? y ಬರುತ್ತೆ. ಸೊ ಹಾಗಾಗಿ y = ಬೆಲೆ ಎಷ್ಟು ಬರುತ್ತೆ ರೀ? y = 8 ಬರುತ್ತೆ. ಸೊ ಹಂಗೆ ಏನು ಮಾಡ್ತೀವಿ ರೀ? ಈಗ y = 0ನ ಹಾಕ್ತೀವಿ. ಸೊ 0ನ ಹಾಕಿದಾಗ ನೋಡ್ರಿ ಏನಾಗುತ್ತೆ ಇಲ್ಲಿ? ಸೊ y = 0ನ ಹಾಕಿದಾಗ y ಜಾಗದೊಳಗೆ ನಾವೇನು ಮಾಡ್ತೀವಿ? 0ನ ಹಾಕ್ತೀವಿ. ಸೊ 2x + 0 = 8 ಆಗುತ್ತದೆ. ಅಲ್ಲಿ 2x ಒಳಗೆ 0ನ ಕೂಡಿಸಿದ್ರೆ 2x ಬರ್ತೈತಿ. ಸೊ = 8. ಸೊ x ನಾವು ಇಲ್ಲೇ ಇಟ್ಕೊಂಡು ಅದು ಇಂಟು 2 ಇದ್ದಿದ್ದನ್ನು ಆ ಸೈಡ್ ಕಳಿಸಿದ್ರೆ ಏನಾಗುತ್ತೆ ರೀ? /2 ಆಗುತ್ತೆ. ಸೊ ಅಲ್ಲಿ ಕಡ್ತಾ ಹೊಡೆದ್ರೆ ನಮ್ಗೆ ಏನು ಬರುತ್ತೆ ರೀ? 2 1 2 4 8 ಆಗುತ್ತೆ. ಸೊ ಹಾಗಾದರೆ x = ಎಷ್ಟು ಬರ್ತೈತಿ? 4 ಬರ್ತೈತಿ. ಸೊ ಅದನ್ನು ನಾವು ಮೊದಲು ಏನು ಮಾಡ್ಬೇಕು ರೀ? ಕೋಷ್ಟಕದೊಳಗೆ ಹಾಕಬೇಕು. ಸೊ x ಮತ್ತು y ಬರ್ಕೊಂಡು ಅದನ್ನು ಬ್ರಾಕೆಟ್ ಒಳಗೆ ಹಾಕ್ಕೊಂಡು ನಾವೇನು ಮಾಡಬೇಕಾಗ್ತದೆ? ಬರೀಬೇಕು. ಸೊ ಇಲ್ಲಿ ನೋಡ್ರಿ, x 0 ಆದಾಗ ನಮ್ದು y = ಎಷ್ಟು ಬಂದೈತೆ ರೀ? 8 ಬಂದೈತೆ ನೋಡ್ರಿ ಇಲ್ಲಿ. ಸೊ x 0 ಆದಾಗ y = ಎಷ್ಟು ಬಂದೈತೆ ರೀ? 8 ಬಂದೈತೆ ರೀ. ಸೊ ಇಲ್ಲಿ x 0 ಆದಾಗ y = 8. ಅದೇ ರೀತಿಯಾಗಿ y 0 ಆದಾಗ ಇಲ್ಲಿ ನೋಡ್ರಿ, ಇಲ್ಲಿ y 0 ಐತಿ. 0 ಆದಾಗ x = ಎಷ್ಟು ಬಂದೈತೆ ರೀ? 4 ಬಂದೈತೆ ರೀ. ಸೊ ಅದೇ ರೀತಿಯಾಗಿ y 0 ಆದಾಗ x = ಎಷ್ಟು ಹಾಕಿದ್ರೆ ನಾವು 4ನ್ನು ಹಾಕ್ತೀವಿ. ಸೊ ಇದು ಎರಡು ಬ್ರಾಕೆಟನ್ನು ರಚನೆ ಮಾಡ್ಕೊಂಡ್ಮೇಲೆ ನಾವೇನು ಮಾಡೋದು? ಗ್ರಾಫನ್ನು ರಚನೆ ಮಾಡಬೇಕಾಗ್ತದೆ. ಸೊ ನಕ್ಷೆ ರಚಿಸ್ಬೇಕಂತಂದ್ರೆ ನಾವು ಏನು ಮಾಡ್ತೇವೆ ರೀ? x ಮತ್ತು y ಅಕ್ಷಗಳನ್ನು ರಚನೆಯನ್ನು ಮಾಡ್ಕೊಳ್ತೀವಿ ರೀ. ಸೊ ಇದು x ಅಕ್ಷ, ಇದು y ಅಕ್ಷ. ಇಲ್ಲಿ x ಬರುತ್ತೆ, ಇಲ್ಲಿ x' ಬರುತ್ತೆ. ಅಂದರೆ ಇಲ್ಲಿ ಎಲ್ಲ ಧನಾತ್ಮಕ ಬೆಲೆಗಳು ಬರ್ತಾವೆ, ಇಲ್ಲೆಲ್ಲ ಋಣಾತ್ಮಕ ಬೆಲೆಗಳು ಬರ್ತಾವೆ. ಇದು y, ಇದು ಕೆಳಗಡೆದೇನ್ರಿ? y' ಬರುತ್ತೆ. ಸೊ ಇವೆಲ್ಲ ಏನಾಗುತ್ತವೆ? ಕೆಳಗಡೆದು y' ಋಣಾತ್ಮಕ ಬೆಲೆಗಳು ಬರ್ತಾವೆ, yದು ಏನಾಗುತ್ತೆಲ್ಲ ಧನಾತ್ಮಕ ಬೆಲೆಗಳು ಬರ್ತಾವೆ. ಸೊ ನಮಗಿಲ್ಲಿ ಹೈಯೆಸ್ಟ್ ಇರೋದು 8 ಇರೋದ್ರಿಂದ ನಾವೇನು ಮಾಡ್ತೀವಿ? ಎರಡೂ ಕಡೆ ಏನು ಮಾಡ್ತೀವಿ? yದು 8 ಮತ್ತು xದ 8 ಅಂಥೇಳಿ ತಗೊಳ್ತೀವಿ. ಇಲ್ಲಿ 1 ಸೆಂಟಿಮೀಟರ್ = 1 ಮಾನ ಆಗಿರಲಿ ಅಂಥೇಳಿ ನಾವು ತಗೊಳ್ಬೇಕಾಗ್ತದೆ. ಸ್ಕೇಲ್ ಇಟ್ಕೊಂಡು ನಾವೇನು ಮಾಡಬೇಕು? ಇದನ್ನು
ಕರೆಕ್ಟಾಗಿ ಒಂದೊಂದು ಸೆಂಟಿಮೀಟರ್ ನಾವು ಗುರುತಿಸ್ತಾ ಹೋಗ್ಬೇಕು 8 ಸೆಂಟಿಮೀಟ್ರ್ವರೆಗೂ. ಸೊ ಈ ಕಡೆನೂ ಅದೇ ರೀತಿ ಮಾಡಿರಿ, ಇಲ್ಲೂ ಅದೇ ರೀತಿ, ಇಲ್ಲೂ ಅದೇ ರೀತಿಯಾಗಿ ಮಾಡ್ಬೇಕ್ರಿ. ಮಾಡಿ ಆದಮೇಲೆ ನೋಡ್ರಿ ಇಲ್ಲವ ಮೊದಲನೇ ಒಂದು ಕೋಷ್ಟಕವನ್ನು ನೋಡ್ರಿ. ಈ ಕೋಷ್ಟಕವನ್ನು ನೋಡಿದಾಗ ಎಕ್ಸ್ ಈಕ್ವಲ್ ಟು 0, ಎಕ್ಸ್ ಈಕ್ವಲ್ ಟು 0 ಅಂತಂದ್ರೆ ನಾವು ಎಲ್ಲಿ ಬರ್ಬೇಕ್ರಿ? ಎಕ್ಸ್ ಅಕ್ಷದ ಮೇಲಿನ ಬರ್ಬೇಕಾಗ್ತದೆ ರೀ. ಈ ನಡುವೆ ಏನು 0 ಇದೆ ಇಲ್ರಿ, ಇಲ್ಲೇ ಬರ್ಬೇಕ್ರಿ 0 ಅಂತಂದಾಗ. ಸೊ ಎಕ್ಸ್ 0 ಆದಾಗ ವಾಯ್ ಎಷ್ಟಿದೆ ರೀ? 6 ಇದೆ. ಎಕ್ಸ್ 0 ಆದಾಗ ವಾಯ್ 6 ಇದೆ. ವಾಯ್ ಪ್ಲಸ್ 6 ಇರೋದ್ರಿಂದ ಪ್ಲಸ್ ಎಲ್ಲಿದೆ ರೀ? ಮೇಲ್ಗಡೆ ಬರ್ತಾರೆ. ಸೊ ಹಾಗಾಗಿ ಪ್ಲಸ್ 6 ಇಲ್ಲಿತ್ತು ನೋಡ್ರಿ, ಇಲ್ಲಿ ಬರ್ತೈತೆ ನೋಡ್ರಿ. ಇದೇನ್ರಿ ಇದು? ಪ್ಲಸ್ 6. ಸೊ ಅದೇ ರೀತಿಯಾಗಿ ವಾಯ್ 0 ಆದಾಗ, ವಾಯ್ 0 ಆದಾಗ ಅಂತಂದಾಗ ಮತ್ತೆ ಇಲ್ಲೇ ಬರ್ಬೇಕ್ರಿ ನಾವು. ಇಲ್ಲೇ ಬಂದ ಅವಾಗ ಏನಾಗ್ತೈತ್ರಿ? ಎಕ್ಸ್ 6 ಆಗೈತಿ. ಸೊ ವಾಯ್ 0 ಆದಾಗ ಎಕ್ಸ್ 6 ಅಂತಂದ್ರೆ ಈ ಕಡೆ ಹೋಗ್ಬೇಕ್ರಿ. ಸೊ ಈ ಕಡೆ ಹೋದಾಗ ನೋಡ್ರಿ ಇಲ್ಲಿ ಏನೈತಿ? 6 ಐತಿ. 6 ಎಲ್ಲೈತಿ ಅಲ್ಲಿ ನಾವೇನು ಮಾಡಬೇಕು? ಒಂದು ಪಾಯಿಂಟ್ ಕೊಟ್ಟ ರೌಂಡನ್ನು ಹಾಕಬೇಕು. ಆಮೇಲೆ ಸ್ಕೇಲ್ ಇಟ್ಟು ಏನು ಮಾಡ್ಬೇಕು ನಾವು? ಅದನ್ನು ಲೈನನ್ನು ಎಳಿಬೇಕಾಗ್ತದೆ. ಸೊ ನೀವು ಆಮೇಲೆ ಎಳೆಯೋದಂತ ಹೇಳಿ ಬಿಡಕ್ಕೆ ಹೋಗ್ಬೇಡ್ರಿ. ಅವಾಗ ನನಗೆ ಏನು ಮಾಡಿರಿ? ಸ್ಕೇಲ್ ಇಟ್ಟು ಕರೆಕ್ಟಾಗಿ ಆ ಲೈನನ್ನು ಎಳೆದು ಬಿಡ್ರಿ. ಎಳೆದಾದ್ಮೇಲೆ ಮತ್ತೇನು ಮಾಡೋದು? ಮುಂದಿನ ಕೋಷ್ಟಕ ನೋಡ್ರಿ ಇಲ್ಲೇ ಇದು ಎರಡನೇ ಕೋಷ್ಟಕ. ಎರಡನೇ ಕೋಷ್ಟಕ ಏನಿದೆ ರೀ? ಎಕ್ಸ್ ಈಕ್ವಲ್ ಟು 0 ಆದಾಗ ವಾಯ್ ಈಕ್ವಲ್ ಟು 8 ಐತಿ. ಸೊ ಮತ್ತೆ 0 ಅಂತಂದಾಗ ಈ ಮಧ್ಯ ಬಿಂದುವದಲ್ಲೇ ಬರ್ಬೇಕು ನಾವು. ಮೂಲ ಬಿಂದುವಿಗೆ ಬಂದಾಗದ್ಮೇಲೆ ವಾಯ್ ಈಕ್ವಲ್ ಟು 8 ಅಂತಂದ್ರೆ ಮತ್ತೆ ಮೇಲೆ ಹೋಗ್ಬೇಕ್ರಿ. ಮೇಲೆ ಹೋದಾಗ ನೋಡ್ರಿ ಇಲ್ಲೇ ಪ್ಲಸ್ 8 ಇದೆ. ಸೊ ಅದನ್ನು ಗುರುತಿಸಿ ರೌಂಡ್ ಮಾಡೋದು. ಆಮೇಲೆ ವಾಯ್ ಈಕ್ವಲ್ ಟು 0 ಆದಾಗ ಎಕ್ಸ್ ಈಕ್ವಲ್ ಟು ಎಷ್ಟಿದೆ ರೀ? 4 ಇದೆ. ಸೊ ವಾಯ್ ಈಕ್ವಲ್ ಟು 0 ಆದಾಗ ಎಕ್ಸ್ ಈಕ್ವಲ್ ಟು 4 ಅಂತಂದ್ರೆ ಮತ್ತೆ 0 ಇಲ್ಲಿ ಬರೋದು ರೀ. ಇಲ್ಲಿ ಬಂದಾಗ ಎಕ್ಸ್ ಈಕ್ವಲ್ ಟು 4 ಅಂತಂದ್ರೆ ನಮ್ಮ ಬಲಬದಿಯಲ್ಲಿ ಹೋಗೋದು. ನೋಡ್ರಿ ಇಲ್ಲೇ ಎಷ್ಟೇ? ಇಲ್ಲೇ 4 ಇದೆ. ಸೊ ಅಲ್ಲಿ ಗುರುತಿಸಿ ಏನು ಮಾಡೋದು? ಪಾಯಿಂಟನ್ನು ಕೊಡೋದು. ಆಮೇಲೆ ಆ ಎರಡೂ ರೇಖೆಗಳನ್ನು ಏನು ಮಾಡೋದ್ರಿ ನಾವು? ಎರಡು ಬಿಂದುಗಳನ್ನು ಗುರುತಿಸ್ಬಿಡೋದು. ಇಷ್ಟು ಗುರುತಿಸಿದ ಮೇಲೆ ಏನು ಮಾಡೋದ್ರಿ ನಾವು? ಇಲ್ಲಿ ನೋಡ್ರಿ ಈಗ ನಮಗೆ ಇದು ಎಂಥ ರೇಖೆ ಕಾಣಕತ್ತೈತಿದ? ಛೇದಿಸುವ ರೇಖೆ. ಅದೇ ಎಂಥ ರೇಖೆ ಇದು? ಛೇದಿಸುವ ರೇಖೆ. ಛೇದಿಸುವ ರೇಖೆ ಸಮೀಕರಣ ಏನು ಬರ್ತದೆ ರೀ? A1 ಡಿವೈಡೆಡ್ ಬೈ A2 ಈಸ್ ನಾಟ್ ಈಕ್ವಲ್ ಟು B1 ಡಿವೈಡೆಡ್ ಬೈ B2 ಬರ್ತದ. ಅದೇ ರೀತಿಯಾಗಿ ಇಲ್ಲಿ ನೋಡ್ರಿ ಇಲ್ಲಿ ಎಲ್ಲಿ ಕಟ್ ಆಗಿರ್ತೈತಲ್ಲ ಅದ. ಸೊ ಅದನ್ನು ನಾವು ಏನು ಮಾಡಬೇಕು? ವಾಯ್ ಅಕ್ಷಕ್ಕೆ ಮತ್ತು ಎಕ್ಸ್ ಅಕ್ಷಕ್ಕೆ ಸೇರಿಸ್ಬೇಕಾಗ್ತದೆ. ಸೊ ಸೇರಿಸಿದಾಗ ಅಲ್ಲಿ ಯಾವ ಪಾಯಿಂಟ್ ಬರ್ತದೆ ನೋಡ್ರಿ. ಇಲ್ಲಿ ಎಕ್ಸ್ ಅಕ್ಷದ ಎಷ್ಟು ಬಂದಿದೆ ರೀ? 2 ಬಂದಿದೆ. ಮತ್ತು ವಾಯ್ ಅಕ್ಷದ ಎಷ್ಟು ಬಂದಿದೆ ರೀ? 4 ಬಂದಿದೆ. ಸೊ ಹಾಗಾಗಿ ನಾವು ಏನು ಮಾಡ್ತೀವಿ? ಎಕ್ಸ್ ಅಂತ ಎಕ್ಸ್ ಕಾಮ ವಾಯ್ ಇದ್ದಲ್ಲಿ ನಾವು ಏನು ಮಾಡ್ತೀವಿ? 2,4 ಅಂತೇಳಿ ಬರಿತೀವಿ. ಸೊ ಇದೇನಿದೆ? ಗ್ರಾಫ್. ಸೊ 35ನೇ ಪ್ರಶ್ನೆ ನೋಡ್ರಿ. ತ್ರಿಭುಜದ 2 ಬಾಹುಗಳನ್ನು 2 ವಿಭಿನ್ನ ಬಿಂದುಗಳಲ್ಲಿ ಛೇದಿಸುವಂತೆ ಒಂದು ಬಾಹುವಿಗೆ ಸಮಾಂತರವಾಗಿ ಎಳೆದ ಸರಳ ರೇಖೆಯು ಉಳಿದೆರಡು ಬಾಹುಗಳನ್ನು ಸಮಾನುಪಾತದಲ್ಲಿ ವಿಭಾಗಿಸುತ್ತದೆ ಎಂದು ಸಾಧಿಸಿ ಅಂತೇಳಿ ಕೊಟ್ಟಿದ್ದಾರೆ. ಸೊ ಇದು ಯಾವ ಪ್ರಮೇಯ ರೀ? ಇದು ಥೇಲ್ಸ್ ಪ್ರಮೇಯ. ಈ ಒಂದು ತ್ರಿಭುಜಗಳು ಪಾಠದೊಳಗೆ 3 ಪ್ರಮೇಯಗಳದಾವು. ಒಂದು ಕೋಕೋ ಪ್ರಮೇಯ, ಮತ್ತೊಂದು ಥೇಲ್ಸ್ ಪ್ರಮೇಯ, ಮತ್ತೊಂದು ಬಾಬಾತ್ ಪ್ರಮೇಯ ಅಂತ ಹೇಳಿದವು. ಈ 3 ಪ್ರಮೇಯವನ್ನು ನೀವು ಮಾಡಾಕ ಬೇಕ್ರಿ. ಸೊ ಅದ್ರೊಳಗೆ ಭಾಳ ಇಂಪಾರ್ಟೆಂಟ್ ಅಂತಂದ್ರೆ ಯಾವ್ದು ರೀ? ಥೇಲ್ಸ್ ಪ್ರಮೇಯ ಆಗುತ್ತೆ. ಸೊ ಅದನ್ನು ನೀವೇನು ಮಾಡಬೇಕು? ಬೈಹಾರ್ಟ್ ಮಾಡಬೇಕು. ಸೊ ನಾವು ಈಗ ಇದನ್ನು ಬಿಟ್ಟು ಮುಂದಿನ ಕ್ವಶನಿಗೆ ಹೋಗೋಣ್ರಿ. 36ನೇ ಪ್ರಶ್ನೆ ನೋಡ್ರಿ. ಒಂದು ಸಮಾಂತರ ಶ್ರೇಣಿಯ ಮೊದಲ n ಪದಗಳವರೆಗಿನ ಮೊತ್ತ 5n - n² ಆದರೆ ಸಮಾಂತರ ಶ್ರೇಣಿಯನ್ನು ಬರೆಯಿರಿ ಹಾಗೂ ಶ್ರೇಣಿಯ 21ನೇ ಪದವನ್ನು ಮತ್ತು ಮೊದಲ 21 ಪದಗಳ ಮೊತ್ತವನ್ನು ಕಂಡುಹಿಡಿಯಿರಿ ಅಂತೇಳಿ ಕೊಟ್ಟಿದ್ದಾರೆ. ಸೊ ನಮ್ಗೆ ಏನು ಕೊಟ್ಟಿದ್ದಾರೆ ರೀ? n ಪದಗಳವರೆಗಿನ ಮೊತ್ತವನ್ನು ಕೊಟ್ಟಿದ್ದಾರೆ. ಎಷ್ಟು ಕೊಟ್ಟಿದ್ದಾರೆ? 5n - n² ಅಂತ ಹೇಳಿ ಕೊಟ್ಟಿದ್ದಾರೆ. ಈಗ ನಾವು ಏನು ಮಾಡೋದು ಅಂತಂದ್ರೆ ಅದರೊಳಗೆ n ಈಕ್ವಲ್ ಟು ಸಂಖ್ಯೆಯನ್ನು ಹಾಕೋದು. n ಈಕ್ವಲ್ ಟು 1 ಹಾಕೋದು ಅಥವಾ 2 ಹಾಕೋದು ಮತ್ತು 3 ಹಾಕೋದು. ಈ ಥರ ಸಂಖ್ಯೆಯನ್ನು ಹಾಕ್ತಾ ನಾವು ಏನು ಮಾಡೋದು? ಮೊದಲ ಪದ ಮತ್ತು ಎರಡನೇ ಪದ ಮತ್ತು ಮೂರನೇ ಪದಗಳನ್ನು ಕಂಡುಹಿಡಿತಾ ಹೋಗೋಣ್ರಿ ಈಗ. ಸೊ ಇಲ್ಲಿ ನೋಡ್ರಿ ಮೊದಲೇದಾಗಿ ಏನು ಮಾಡೈತಿ? ಇಲ್ಲೇ n ಈಕ್ವಲ್ ಟು 1 ಅಂತೇಳಿ ಹಾಕೈತಿ. ಸೊ 1 ಹಾಕಿದಾಗ n ಜಾಗದೊಳಗೆ ಏನು ಮಾಡ್ತೇವೆ ನಾವು? 1 ತುಂಬ್ತಾ ಹೋಗ್ತೀವಿ. ಇದು 5 × 1 ಅಂತಂದ್ರೆ 5 ಬರುತ್ತೆ. 1 ಸ್ಕ್ವೇರ್ ಅಂತಂದ್ರೆ ಎಷ್ಟು ಬರುತ್ತೆ ರೀ? 1 ಬರುತ್ತೆ. ಸೊ 5 ಒಳಗೆ 1 ಕಳೆದಾಗ ನಮಗೆ ಉತ್ತರ ಎಷ್ಟು ಬರುತ್ತೆ? 4 ಬರುತ್ತೆ. ಸೊ ಇದು ಏನ್ರಿ? ಇದು ಮೊದಲನೇ ಪದ ಅಂತಂತಂದ್ರೆ ಎ ಆಗುತ್ತೆ ರೀ ಇದು. ಸೊ ಅದೇ ರೀತಿಯಾಗಿ ಎರಡನೇದಾಗೆ n ಈಕ್ವಲ್ ಟು 2 ಅಂತೇಳಿ ಹಾಕೊಂಡ್ರಿ. 2 ಹಾಕಿದಾಗ ನೋಡ್ರಿ n ಜಾಗದೊಳಗೆ ಏನು ಮಾಡ್ತೇವೆ ನಾವು? 2 ಹಾಕ್ತೇವೆ. ಸೊ 5 2 ಎಷ್ಟು ರೀ? 10 ಆಗುತ್ತೆ ಇದು. ಆಮೇಲೆ 2 ಸ್ಕ್ವೇರ್ ಅಂತಂದ್ರೆ ಎಷ್ಟು ರೀ? 4 ಬರುತ್ತೆ. ಸೊ ಇಲ್ಲಿ 10 ಒಳಗೆ 4 ಕಳೆದಾಗ ನಮ್ಮ ಉತ್ತರ ಎಷ್ಟು ಬರುತ್ತೆ ರೀ?
ಇದು 6 ಬರುತ್ತೆ. ಈಗ ನಾವು ಎರಡನೇ ಪದವನ್ನು ಕಂಡುಹಿಡಿಬೇಕು. ಈಗ ಮೊದಲ ಪದ ನಮಗೆ ಸಿಕ್ಕೈತ್ರಿ, ಆದ್ರೆ ನಮಗೆ ಎರಡನೇ ಪದ ಸಿಕ್ಕಿಲ್ಲ. ಸೊ ಎರಡನೇ ಪದವನ್ನು ಕಂಡುಹಿಡಿಬೇಕಂತಂದ್ರೆ ನಾವೇನು ಮಾಡ್ತೀವಿ, ಇಲ್ಲಿ ನೋಡ್ರಿ, a1 ಪ್ಲಸ್ ಇಲ್ಲಿ ನೋಡ್ರಿ a1 ಪ್ಲಸ್ a2 ಈಕ್ವಲ್ ಟು 6 ಅಂತಂದ್ರೆ ಇಲ್ಲೇನು ಉತ್ತರ ಬರ್ತದಲ್ಲ, ಈ ಉತ್ತರ ಏನು ಮಾಡ್ತೇವೆ ನಾವು ಇದಕ್ಕೆ ಈಕ್ವಲ್ ಟು ಬರ್ಕೊಳ್ತೀವಿ. ಬರ್ಕೊಂಡಾಗ ನೋಡ್ರಿ a1 ಅಂದ್ರೆ ಎಷ್ಟಿದೆ ರೀ, 4 ಇದೆ. ಸೊ ಆ 4ಅನ್ನು ಬರಿತೇವೆ ನಾವು ಇಲ್ಲಿ. ಬರೆದಾಗ a2 ಅಂದ್ರೆ ಗೊತ್ತಿಲ್ಲ, ಅದೇ ರೀತಿಯಾಗಿ ಬರ್ಕೊಳ್ತೇವೆ. ಅದನ್ನು ಬರ್ಕೊಂಡಾದ್ಮೇಲೆ ಈಕ್ವಲ್ ಟು 6. ಸೊ ಇದನ್ನು a2 ಇಲ್ಲೇ ಇಟ್ಕೊಂಡು ಈ ಪ್ಲಸ್ 4ಅನ್ನು ಆ ಸೈಡ್ ಕಳಿಸ್ತೇವೆ. ಅದೇನಾಗುತ್ತೆ ಇದು ಮೈನಸ್ 4 ಆಗುತ್ತೆ. ಸೊ ಅವಾಗ 6 ಒಳಗೆ 4 ಕಳೆದ್ರೆ ಎಷ್ಟು ಬರುತ್ತೆ ರೀ, 2 ಬರುತ್ತೆ. ಸೊ ಇಲ್ಲಿ ನಮ್ಗೆ ಏನು ಸಿಕ್ಕಿತ್ರಿ, ಎರಡನೇ ಪದ ಮತ್ತು ಮೊದಲನೇ ಪದ ಸಿಕ್ಕಿತ್ತು. ಈಗ ನಾವು ಏನು ಮಾಡೋಣ್ರಿ, ಸಾಮಾನ್ಯ ವ್ಯತ್ಯಾಸ ಅಂತಂತಂದ್ರೆ ಡಿ ಅನ್ನ ಕಂಡುಹಿಡಿಯೋಣ್ರಿ. ಡಿ ಹೆಂಗೆ ಕಂಡುಹಿಡಿದ್ರಿ, ಎರಡನೇ ಪದದೊಳಗೆ ಮೊದಲನೇ ಪದವನ್ನು ಕಳಿಬೇಕಾಗ್ತದೆ. ಸೊ ಕಳೆದಾಗ ನೋಡ್ರಿ ಏನಾಗುತ್ತೆ, ಎರಡನೇ ಪದ ಏನಿದೆ ರೀ, 2 ಇದೆ. ಮೊದಲನೇ ಪದ 4 ಇದೆ. ಸೊ 4 ಒಳಗೆ 2ಅನ್ನ ದೊಡ್ಡ ಸಂಖ್ಯೆ ಯಾವ್ದೈತ್ರಿ, 4 ಐತ್ರಿ. 4 ಒಳಗೆ 2ಅನ್ನ ಕಳೆದಾಗ ಎಷ್ಟು ಬರುತ್ತೆ ರೀ, 2 ಬರುತ್ತೆ. ಸೊ ದೊಡ್ಡ ಸಂಖ್ಯೆ ಚಿಹ್ನೆ ಮೈನಸ್, ಅದಕ್ಕಾಗಿ -2ಅನ್ನ ಇಟ್ಟೈತಿ. ಸೊ ಇಲ್ಲಿ ನಮಗೆ ಮೊದಲ ಪದನೂ ಸಿಕ್ಕೈತಿ, ಆಮೇಲೆ ಸಾಮಾನ್ಯ ವ್ಯತ್ಯಾಸನೂ ಸಿಕ್ಕೈತಿ. ಸೊ ಈಗ ನಾವೇನು ಮಾಡೋಣ್ರಿ, ಸಮಾಂತರ ಶ್ರೇಣಿಯನ್ನು ಕಂಡುಹಿಡಿಯೋಣ್ರಿ. ಇದು ಸಮಾಂತರ ಶ್ರೇಣಿಯ ಸಾಮಾನ್ಯ ರೂಪ ಏನ್ರಿ, ಇದು ಸಮಾಂತರ ಶ್ರೇಣಿಯ ಸಾಮಾನ್ಯ ರೂಪ ಏನಿದೆ ರೀ, a, a ಪ್ಲಸ್ ಡಿ, a ಪ್ಲಸ್ 2d, a ಪ್ಲಸ್ 3d, ಡಾಟ್ ಅದೇನ್ರಿ ಎಕ್ಸೆಟ್ರಾ ಪೂರ್ತಿ ಇರ್ತದೆ. ಸೊ ಅದೇ ರೀತಿಯಾಗಿ ಇಲ್ಲಿ ಏನು ಮಾಡ್ತೀವಿ ನಾವೀಗ, ಈ ಜಾಗದೊಳಗೆ 4ಅನ್ನು ತುಂಬ್ತೀವಿ. ಆಮೇಲೆ ಈ ಜಾಗದೊಳಗೆ 4 ತುಂಬಿ ಡಿ ಜಾಗದೊಳಗೆ ಎಷ್ಟು ರೀ, -2ಅನ್ನು ತುಂಬ್ತೀವಿ. ಸೊ ಆ ರೀತಿಯಾಗಿ ತುಂಬಿದಾಗ ಇಲ್ಲಿವರೆಗೂ ಬೆಲೆ ಬರ್ತದೆ. ಈಗ ನೋಡ್ರಿ 4ಅನ್ನು ಹೆಂಗೈತಿ ಹಂಗೆ ಇಡ್ತೀವಿ. ಇಲ್ಲಿ ನೋಡ್ರಿ ಇದು ಮೈನಸ್ ಇಂಟು ಪ್ಲಸ್ ಏನಾಗುತ್ತೆ ರೀ, ಇದು ಮೈನಸ್ ಆಗುತ್ತೆ. ಸೊ ಅವಾಗ 4 ಒಳಗೆ 2ಅನ್ನು ಕಳೆದಾಗ ಎಷ್ಟಾಗುತ್ತೆ ರೀ, 2 ಬರುತ್ತೆ. ಅದೇ ರೀತಿಯಾಗಿ ಇಲ್ಲಿ ನೋಡ್ರಿ ಈ 4 ಹೆಂಗೈತಿ ಹಂಗೆ ಬರ್ಕೊಳ್ತೀವಿ. ಇಲ್ಲಿ 2 2 4 ಆಗುತ್ತೆ. ಸೊ ಮೈನಸ್ ಇಂಟು ಪ್ಲಸ್ ಏನಾಗುತ್ತೆ ರೀ, ಮೈನಸ್ ಆಗುತ್ತೆ. ಸೊ ಅವಾಗ 4 ಒಳಗೆ 4 ಕಳೆದ್ರೆ ಎಷ್ಟು ಬರುತ್ತೆ ರೀ, 0 ಬರುತ್ತೆ. ಸೊ ನಮ್ಮ ಸಮಾಂತರ ಶ್ರೇಣಿ ಏನಿದೆ ರೀ, 4, 2, 0 ಎಕ್ಸೆಟ್ರಾ ಡಾಟ್. ಆಮೇಲೆ ಅವ್ರು ಮತ್ತೇನು ಕೇಳಿದಾರೆ ರೀ, 21ನೇ ಪದವನ್ನು ಕಂಡುಹಿಡಿಯಿರಿ ಅನ್ಕೇಶ ಹೇಳಿದ್ದಾರೆ. ಸೊ ನಮಗೀಗ ಮೊದಲನೇ ಪದ ಸಿಕ್ಕಿತ್ರಿ, ಎಷ್ಟಿದೆ ರೀ, 4 ಇದೆ ರೀ. ಸೊ ಎರಡನೇ ಪದ ಅಂದ್ರೆ ಸಾಮಾನ್ಯ ವ್ಯತ್ಯಾಸ ಎಷ್ಟಿದೆ ರೀ, -2 ಇದೆ. ಎನ್ ಅಂತಂದ್ರೆ ಎಷ್ಟು ಕೇಳಿದಾರೆ ರೀ ಅವ್ರ, 21ನೇ ಪದವನ್ನು ಕೇಳಿದ್ದಾರೆ. ಸೊ ಹಾಗಾಗಿ ಪದವನ್ನು ಕಂಡುಹಿಡಿಬೇಕಂತ ಬಂದಾಗ ನಾವು ಏನು ಹಾಕ್ಬೇಕ್ರಿ, an ಸೂತ್ರವನ್ನು ಹಾಕಬೇಕು. an ಈಕ್ವಲ್ ಟು a ಪ್ಲಸ್ n-1 ಇಂಟು ಡಿ. ಸೊ ಇಲ್ಲಿ ಎನ್ ಅಂತಂದ್ರೆ ಏನ್ರಿ, 21 ಆಗುತ್ತೆ. ಎ ಅಂತಂದ್ರೆ ಎಷ್ಟು ರೀ, 4 ಆಗುತ್ತೆ. ಸೊ 4 ತುಂಬಿದ್ದೀವಿ. ಆಮೇಲೆ ಎನ್ ಅಂತಂದ್ರೆ 21 -1, ಆಮೇಲೆ ಇಂಟು ಇಲ್ಲೇ ಡಿ ಅಂತಂದ್ರೆ ಎಷ್ಟಿದೆ ರೀ, -2 ಇದೆ. ಸೊ -2ಅನ್ನು ತುಂಬಿದ್ದೀವಿ ರೀ. ಆಮೇಲೆ ಇಲ್ಲಿ ಬಿಡಿಸಿದಾಗ ನೋಡ್ರಿ, ಮೊದಲಿಗೆ ಬ್ರ್ಯಾಕೆಟ್ ಬಿಡಿಸೋಣ್ರಿ. 21 ಒಳಗೆ 1ಅನ್ನು ಕಳೆದ್ರೆ ಎಷ್ಟು ಬರುತ್ತೆ ರೀ, 20 ಬರುತ್ತೆ. ಸೊ 20 ಬಂದಾದ್ಮೇಲೆ ಇಂಟು 2 ಆಗುತ್ತೆ ಇಲ್ಲೇ. ಸೊ ಅದೇ ರೀತಿಯಾಗಿ ಇದು 4 ಇಲ್ಲಿ ನೋಡ್ರಿ, ಇದನ್ನು ಗುಣಾಕಾರ ಮಾಡಿದಾಗ 22 40 ಆಗುತ್ತೆ. ಸೊ ಇಲ್ಲಿ ಪ್ಲಸ್ ಇರುತ್ತೆ, ಪ್ಲಸ್ ಇಂಟು ಮೈನಸ್ ಏನಾಗುತ್ತೆ, ಇಲ್ಲೇ ಮೈನಸ್ ಬರುತ್ತೆ. ಸೊ -40 ಬರುತ್ತೆ. -40 ಒಳಗೆ 4ಅನ್ನು ಕಳೆದಾಗ ನಮಗೆ ಉತ್ತರ ಎಷ್ಟು ಬರುತ್ತೆ ರೀ, -36 ಬರುತ್ತೆ. 21ನೇ ಪದ ಎಷ್ಟು ಆಗ್ತೈತೆ ರೀ, -36 ಆಗ್ತದೆ. ಮತ್ತೆ ಮುಂದೆ ನೋಡ್ರಿ ಏನು ಕೇಳಿದಾರೋ, ಇನ್ನೊಂದು ಏನು ಕೇಳಿದಾರೋ, 21 ಪದಗಳ ಮೊತ್ತವನ್ನು ಕೇಳಿದ್ದಾರೆ. ಸೊ 21 ಪದಗಳ ಮೊತ್ತವನ್ನು ಕಂಡುಹಿಡಿಯುವಂಥ ಸೂತ್ರ ಏನ್ರಿ, SN = n/2 ಇಂಟು 2a ಪ್ಲಸ್ n-1 ಇಂಟು ಡಿ. ಸೊ ಈ ಸೂತ್ರವನ್ನು ಹಾಕಿದಾಗ, ಸೊ ಇಲ್ಲಿ ನೋಡ್ರಿ ನಾವು ಏನು ಮಾಡ್ತೀವಿ, ಮೇಲೆ ಹೇಳಿದಂಗೆ ಎ ಡಿ ಮತ್ತು ಎನ್ ಅಂತಂದ್ರೆ ಏನ್ರಿ, ಇಲ್ಲೇ 21 ಆಗುತ್ತೆ. ಸೊ ಇಲ್ಲಿ ಬೆಲೆಗಳನ್ನು ತುಂಬಿದಾಗ ನೋಡ್ರಿ, ಎನ್ ಅಂತಂದ್ರೆ ಎಷ್ಟು ರೀ, 21, ಎ ಅಂತಂದ್ರೆ ಎಷ್ಟು ರೀ, 4 ಇದೆ. ಆಮೇಲೆ ಎನ್ ಅಂತಂದ್ರೆ 21 ಇಂಟು ಡಿ ಅಂದ್ರೆ ಎಷ್ಟು ರೀ, -2. ಸೊ ಎಲ್ಲ ಬೆಲೆಗಳನ್ನು ತುಂಬಿದ ಮೇಲೆ ನೋಡ್ರಿ ಲೆಕ್ಕ ಮಾಡೋಣ. ಈಗ 4 2 ಎಷ್ಟು ರೀ, 8 ಬರುತ್ತೆ. ಸೊ ಅದೇ ರೀತಿಯಾಗಿ 21 1 ಕಳೆದ್ರೆ 20 ಬರುತ್ತೆ. 20 ಇಂಟು 2, ಆಮೇಲೆ ಮತ್ತು ಇದು 8 ಅದೇ ರೀತಿಯಾಗಿ ಇಟ್ಕೊಳ್ತೀವಿ. ಸೊ ಇಲ್ಲಿ ಗುಣಾಕಾರ ಮಾಡಿದಾಗ ನೋಡ್ರಿ 22 40 ಆಗುತ್ತೆ. ಸೊ ಮತ್ತು ಪ್ಲಸ್ ಇಂಟು ಮೈನಸ್ ಏನಾಗುತ್ತೆ, ಮೈನಸ್ ಬರುತ್ತೆ. ಆಮೇಲೆ
21 ಡಿವೈಡೆಡ್ ಬೈ 2 ಇಂಟು 8 ಮೈನಸ್ 40. ಈ ಮೈನಸ್ 40ರಿಂದ 8ನ್ನು ಕಳೆದಾಗ ನಮಗೆ ಎಷ್ಟು ಉತ್ತರ ಸಿಗುತ್ತೆ ರೀ? ಮೈನಸ್ 32 ಸಿಗುತ್ತೆ. ಯಾಕಂದರೆ ದೊಡ್ಡ ಸಂಖ್ಯೆ ಚಿಹ್ನೆ ಯಾವುದಿದೆ ರೀ? ಮೈನಸ್ ಇದೆ. ಸೊ ಹಾಗಾಗಿ ಮೈನಸ್ 32 ಸಿಗುತ್ತೆ. ಸೊ ಮತ್ತೆ ನೋಡ್ರಿ, 21 ಡಿವೈಡೆಡ್ ಬೈ 2 ಇಂಟು ಮೈನಸ್ 32 ಇಟ್ಕೊಳ್ತೀವಿ. ಇಲ್ಲೇ 2 ಒಂದಲೇ 2, 2 ಒಂದಲೇ 2, 3 ಒಳಗೆ 2 ಹೋದ್ರೆ 1 ಉಳಿತು, 2 ಆರ್ಲೆ 12 ಆಗುತ್ತೆ. ಸೊ ನಮಗೆ ಉಳಿತದೇನ್ರಿ ಇಲ್ಲಿ 21 ಇಂಟು ಮೈನಸ್ 16 ಉಳಿತು. ಸೊ ಗುಣಾಕಾರ ಮಾಡಿದಾಗ ನೋಡ್ರಿ ಏನಾಗುತ್ತೆ ಇಲ್ಲಿ 21 ಆರ್ಲೆ ಎಷ್ಟು ರೀ? 126 ಬರುತ್ತೆ. ಸೊ 12 ಕೈಲಾ ಕೊಟ್ಟ 6ನ್ನು ಬರಿತೇವೆ ಇಲ್ಲೇ. 12 ಕೈಲಾ ಕೊಟ್ಟ 6ನ್ನು ಬರಿತೇವೆ ಇಲ್ಲೇ. ಸೊ ಅದೇ ರೀತಿಯಾಗಿ 21 ಒಂದಲೇ ಎಷ್ಟು ರೀ? 21 ಆಗುತ್ತೆ. ಸೊ ಇದ್ರೊಳಗೆ 12ನ್ನು ಕೂಡಿಸಿದ್ರೆ 33 ಆಗುತ್ತೆ. ಚಿಹ್ನೆ ಯಾವ್ದು ಬರುತ್ತೆ ನಮಗೆ? ಮೈನಸ್ ಇಂಟು ಪ್ಲಸ್ ಏನಾಗುತ್ತೆ? ಮೈನಸ್ ಆಗುತ್ತೆ. ಸೊ ಹಾಗಾಗಿ ನಮ್ಮ ಉತ್ತರ ಎಷ್ಟು ಸಿಗ್ತೈತೆ ರೀ ಇಲ್ಲಿ? 336 ಮೈನಸ್ 336 ಏನ್ರಿ? 21 ಪದಗಳ ಮೊತ್ತ ಆಗಿದೆ. ಇದ್ರೊಳಗೆ ಅಥವಾ ಅಂಥೇಳಿ ಕ್ವಶನ್ ಕೊಟ್ಟಿದ್ದಾರೆ ನೋಡ್ರಿ. ಮತ್ತೇನೈತೆ ನೋಡ್ರಿ ಇಲ್ಲಿ, ಒಂದು ಸಮಾಂತರ ಶ್ರೇಣಿಯಲ್ಲಿ 30 ಪದಗಳಿವೆ. ಶ್ರೇಣಿಯ 17ನೇ ಪದವು ಅದರ 5ನೇ ಪದದ 3ರಷ್ಟಕ್ಕಿಂತ 4 ಹೆಚ್ಚಾಗಿದೆ. ಶ್ರೇಣಿಯ 10ನೇ ಪದವು 31 ಆದರೆ ಶ್ರೇಣಿಯ ಕೊನೆಯ 3 ಪದಗಳನ್ನು ಕಂಡುಹಿಡಿಯಿರಿ ಮತ್ತು ಶ್ರೇಣಿಯನ್ನು ಬರೆಯಿರಿ ಅಂಥೇಳಿ ಕೇಳಿದಾರೆ. ಸೊ ನಮ್ಗೆ ಏನು ಕೊಟ್ಟಿದ್ದಾರೆ? n = 30 ಅಂತೇಳಿ ಕೊಟ್ಟಿದ್ದಾರೆ. ಅಂತಂದ್ರೆ 30 ಒಂದು ಸಮಾಂತರ ಶ್ರೇಣಿಯೊಳಗೆ 30 ಪದಗಳಿವೆ ಅಂತೇಳಿ ಹೇಳಿದರು. ಅಲ್ಲದೆ ಮತ್ತೇನು ಹೇಳಿದಾರ್ರಿ? 17ನೇ ಪದವು ಅಂತಂದ್ರೆ A17ನೇ ಪದವು ಏನಾಗೈತೆ ಅಂತಂದ್ರೆ 5ನೇ ಪದದ 3ರಷ್ಟಕ್ಕಿಂತ 4 ಹೆಚ್ಚಾಗಿದೆ ಅಂತೇಳಿ ಕೊಟ್ಟಿದ್ದಾರೆ. 3ರಷ್ಟು, ಈ ರಷ್ಟು ಅಂತೇಳಿ ಬಂತಂತಂದ್ರೆ ಆ ಸಂಖ್ಯೆನ ನಾವೇನು ಮಾಡಬೇಕು? ಅವ್ರು ಕೊಟ್ಟಂತಹ ಸಮಾಂತರ ಶ್ರೇಣಿಗೆ ಏನು ಮಾಡ್ಬೇಕು ನಾವು? ಗುಣಾಕಾರ, ಅಂದ್ರೆ ಪದಕ್ಕೆ ಏನು ಮಾಡ್ಬೇಕು ನಾವು? ಗುಣಾಕಾರ ಮಾಡಬೇಕಾಗ್ತದೆ. ಆಮೇಲೆ 4 ಹೆಚ್ಚಾಗಿದೆ ಅಂತಂದಾಗ ನಾವೇನು ಮಾಡಬೇಕು? ಕೂಡಿಸ್ಬೇಕಾಗ್ತದೆ. ವ್ಯತ್ಯಾಸ ಇದೆ ಅಂತಂತಂದ್ರೆ ಕಳಿಬೇಕಾಗ್ತದೆ. ಆದರೂ ಇಲ್ಲಿ ಅವರೇ ಹೆಚ್ಚಾಗಿದೆ ಅಂತ ಹೇಳಿ ಕೊಟ್ಟಿದ್ರು. ಸೊ ಅದಕ್ಕಾಗಿ ಕೂಡಿಸಿದೀವಿ. ಇದೇನಿದ್ ನಮ್ಮದು ಮೊದಲನೇ ಸಮೀಕರಣ ರೆಡಿ ಆಗ್ತದೆ. ಸೊ A17 ಅಂತಂದ್ರೆ ಯಾವ ರೀತಿಯಾಗಿ ಬರ್ಕೊಳ್ತೀವ್ರಿ? ಅದನ್ನ A+16D ಅಂತೇಳಿ ಬರ್ಕೊಳ್ತೀವಿ. ಸೊ ಅದೇ ರೀತಿಯಾಗಿ A5ನ್ನ ಯಾವ ರೀತಿಯಾಗಿ ಬರ್ಕೊಳ್ತೀವಿ? A+4D ಅಂತೇಳಿ ಬರ್ಕೊಳ್ತೀವಿ ಇಂಟು 3 + 4. ಸೊ ಈಗ ಇದನ್ನ ಬಿಡಿಸಿದಾಗ ನೋಡ್ರಿ, ಇದು ಯಾವ ರೀತಿ ಇದೆ ಅದೇ ರೀತಿಯಾಗಿ ಬರ್ಕೊಳ್ತೀವಿ. ಆದ್ರೆ ಇಲ್ಲಿ ನೋಡ್ರಿ, ಇದು 3 × 4D ಆಗುತ್ತೆ, ಅಲ್ಲದೆ 3 × A ಆಗುತ್ತೆ. ಗುಣಾಕಾರ ಮಾಡಿದಾಗ 3 × A ಅಂದ್ರೆ ಎಷ್ಟು ಆಗತೈತಿ ರೀ? 3A ಆಗುತ್ತೆ. ಸೊ ಅದೇ ರೀತಿಗೆ 3 × 4D ಅಂತಂದ್ರೆ 4 3 ಎಷ್ಟು ರೀ? 12, 12D ಆಗುತ್ತೆ ಪ್ಲಸ್ 4 ಆಗುತ್ತೆ. ಸೊ ಮುಂದೆ ನೋಡ್ರಿ, ಸೊ ಈಗ ನಾವೇನು ಮಾಡ್ತೀವಿ ಅಂದ್ರೆ ಈ 4ನ್ನ ಆ ಸೈಡ್ ಕಳಿಸ್ತೇವ್ರಿ. ಆಮೇಲೆ ಇಲ್ಲಿ ಇರುವಂಥ ಎಲ್ಲವನ್ನ ನಾವೇನು ಮಾಡ್ತೀವಿ? ಈ ಸೈಡ್ ತೊಗೊಂಡು ಬರ್ತೀವಿ ನೋಡ್ರಿ. ಅವಾಗ ಏನಾಗುತ್ತೆ ಇದು? ಸೊ ಇಲ್ಲಿ +4 ಇದ್ದಿದ್ದು ಆ ಸೈಡ್ ಹೋಗಿ -4 ಆಗುತ್ತೆ. ಸೊ ಅದೇ ರೀತಿಯಾಗಿ ಇಲ್ಲಿ +16D ಇದ್ದಿದ್ದ ಈ ಸೈಡ್ ಬಂದ -16D ಆಗುತ್ತೆ. ಇದು +A ಇದ್ದಿದ್ದ ಈ ಸೈಡ್ ಬಂದ -A ಆಗುತ್ತೆ. ಸೊ ಅವಾಗ ಈ +3A ಒಳಗೆ 1A ಕಳೆದ್ರೆ ನಮ್ಗೆ ಎಷ್ಟು ಸಿಗುತ್ತೆ? 2A ಸಿಗ್ತದೆ. ಸೊ ಅದೇ ರೀತಿಯಾಗಿ -16 ದೊಡ್ಡದಿದೆ, ಸೊ 12 ಸಣ್ಣದಿದೆ. ಸೊ 16 ಒಳಗೆ 12ನ್ನ ಕಳೆದಾಗ ನಮ್ಗೆ ಎಷ್ಟು ಸಿಗುತ್ತೆ ರೀ? 4D ಸಿಗುತ್ತೆ. ಸೊ ದೊಡ್ಡ ಸಂಖ್ಯೆ ಚಿಹ್ನೆ ಮೈನಸ್ ಇದೆ, ಸೊ ಮೈನಸನ್ನು ಇಟ್ಟಿದ್ದೀವಿ. ಸೊ ಇಲ್ಲಿ ನಾವೇನು ಮಾಡ್ತೀವಿ ರೀ? ಈಗ 2Aನ ಇಲ್ಲೇ ಇಟ್ಕೊಂಡೆ ಈ -4Dನ ಆ ಕಡೆ ಕಳಿಸ್ತೇವೆ. ಸೊ ಕಳಿಸಿದಾಗ ಅದೇನಾಗುತ್ತದೆ? 2A = -4, ಇದು ಮೈನಸ್ ಇದ್ದಿದ್ದು ಆ ಕಡೆ ಹೋದ್ರೆ ಪ್ಲಸ್ ಆಗುತ್ತೆ, +4D ಆಗುತ್ತೆ. ಸೊ ನಾವು ಇಲ್ಲಿಗೆ ಏನು ಮಾಡ್ತೀವಿ ರೀ? ಈ ಒಂದು ಸಮೀಕರಣಕ್ಕೆ 2ರಿಂದ ಭಾಗಾಕಾರ ಮಾಡ್ತೀವಿ. ಸೊ ಭಾಗಾಕಾರ ಮಾಡಿದಾಗ ಏನಾಗುತ್ತೆ ನೋಡ್ರಿ, ಇಲ್ಲಿ 2 2 2 ಇದರಿಂದ ಭಾಗಾಕಾರ ಮಾಡಿದಾಗ 2 ಒಂದಲೇ 2 2 ಒಂದಲೇ 2 ಆಗುತ್ತೆ. ಇಲ್ಲಿ 2 ಒಂದಲೇ 2 2 2ಲೆ 4 ಆಗುತ್ತೆ. ಇಲ್ಲಿ 2 ಒಂದಲೇ 2 2 2ಲೆ 4 ಆಗುತ್ತೆ. ಸೊ ಹಾಗಾದ್ರೆ ನಮಗೆ ಉಳಿತೈತೇನು? ಇಲ್ಲಿ 2 2 ಉಳಿತ. ಸೊ ಹಾಗಾದ್ರೆ A = ಎಷ್ಟಾಗುತ್ತೆ ರೀ ಇಲ್ಲಿ? -2 + 2D ಆಗುತ್ತೆ. ಸೊ ಇದನ್ನು ನಾವು ಸಮೀಕರಣ 1 ಅಂತೇಳಿ ಕೊಡ್ತೀವಿ. ಮುಂದೆ ಅವ್ರು ನಮಗೆ ಏನಂತಾರ್ರಿ? ಶ್ರೇಣಿಯ 10ನೇ ಪದ ಎಷ್ಟಾಗೈತೆ ಅಂತ ಹೇಳಿದರು? 31 ಆಗೈತೆ ಅಂತೇಳಿ ಹೇಳಿದಾರೆ ನೋಡ್ರಿ. ಶ್ರೇಣಿಯ 10ನೇ ಪದ ಎಷ್ಟಾಗೈತೆ ರೀ? 31 ಆಗಿದೆ ಅಂತ ಹೇಳಿ ಹೇಳಿದ್ದಾರೆ. ಸೊ ಇಲ್ಲಿ A10 ಅಂತಂದ್ರೆ ನಾವೇನು ಬರಿತೀವಿ ರೀ? A+9D ಅಂತೇಳಿ ಬರಿತೀವಿ.
ಇಲ್ಲಿಗೆ ನಾವು ಏನು ಮಾಡ್ತೀವಿ, ಎ ಜಾಗದೊಳಗೆ ನಾವು ಮೇಲ್ಗಡೆ ಏನು ಮಾಡಿದೀವ್ರಿ, ಇಲ್ಲೇ ಎ ಬೆಲೆಯನ್ನು ಕಂಡುಹಿಡಿದೇವು. ನಾವು ಎ ಬೆಲೆಯನ್ನು ಕಂಡುಹಿಡ್ತೀವಿ. ಸೊ ಹಾಗಾಗಿ ಈ ಎ ಜಾಗದೊಳಗೆ ನಾವು ಏನು ಮಾಡ್ತೀವಿ, ಆ ಬೆಲೆಯನ್ನು ತುಂಬ್ಕೊಳ್ತೀವಿ. ಸೊ ತುಂಬ್ಕೊಂಡಾಗ ಏನಾಗುತ್ತೆ ನೋಡ್ರಿ, ಇಲ್ಲೇ -2 + 2D + 9 = 31 ಆಗುತ್ತೆ. ಇಲ್ಲೇ ನೋಡ್ರಿ, ಇಲ್ಲಿ 2D ಆಮೇಲೆ 9D ಇದೆ, ಅದನ್ನು ಕೂಡಿಸಿದಾಗ ಎಷ್ಟಾಗುತ್ತೆ ರೀ ನಮಗೆ, 11D ಆಗುತ್ತೆ. ಇದು -2ನ್ನ ಆ ಸೈಡ್ ಕಳಿಸಿದ್ರೆ ಏನಾಗುತ್ತೆ, ಇದು +2 ಆಗುತ್ತೆ. ಸೊ ಇಲ್ಲೇ 31 + 2ನ್ನ ಕೂಡಿಸಿದಾಗ ಅದೇನಾಗುತ್ತೆ, 33 ಆಗುತ್ತೆ. ಸೊ ಅದೇ ರೀತಿಯಾಗಿ ಇಲ್ಲಿ 11D ಐತಿ, ಅದನ್ನು ಡಿ ಅಲ್ಲೇ ಇಟ್ಕೊಂಡು 11ನ್ನ ಆ ಸೈಡ್ ಕಳಿಸಿದ್ರೆ ಏನಾಗುತ್ತೆ, ಅದು ಭಾಗಾಕಾರ ಆಗುತ್ತೆ. ಸೊ ಇಲ್ಲೇ ಕಟ್ತಾ ಹೋಗುತ್ತೆ ನೋಡ್ರಿ, 11 ಒಂದ್ಲೆ 11, 11 ಮೂರ್ಲೆ 33 ಆಗುತ್ತೆ. ಸೊ ನಮಗೆ ಡಿ = ಉತ್ತರ ಎಷ್ಟು ಬರುತ್ತೆ ರೀ, ಇಲ್ಲೇ 3 ಬರುತ್ತೆ. ಸೊ ಇಲ್ಲಿ ನಮಗೆ ಡಿ ಸಿಕ್ಕಿದೆ, ಆದ್ರೆ ಎ ಇನ್ನ ನಮಗೆ ಸಿಕ್ಕಿಲ್ಲ. ಸೊ ಸಮೀಕರಣ 1ರೊಳಗೆ ನಾವು ಏನು ಮಾಡ್ತೀವಿ, ಈ ಡಿ ಬೆಲೆಯನ್ನು ಆದೇಶಿಸ್ತೇವೆ. ಸೊ ಆದೇಶಿಸಿದಾಗ ನೋಡ್ರಿ ಏನಾಗುತ್ತೆ, ಸಮೀಕರಣ 1ರೊಳಗೆ ಆದೇಶಿಸಿದಾಗ ಎ = -2 + 2 ಇಂಟು ಡಿ ಬದಲಾಗಿ ನಾವೇನು ಬರಿತೀವಿ, ಡಿ ಬೆಲೆಯನ್ನು ಹಾಕ್ತೀವಿ, 3 ಅಂತೇಳಿ ಹಾಕ್ತೀವಿ. ಸೊ ಹಾಕಿದಾಗ 3 2 6 ಆಗುತ್ತೆ. ಸೊ 6ರೊಳಗೆ -2ನ್ನ ಕಳೆದಾಗ ನಮ್ಗೆ ಏನು ಸಿಗುತ್ತೆ, ಡಿ ಎ = +4 ಸಿಗುತ್ತೆ. ಸೊ ಈಗ ನಾವೇನು ಮಾಡ್ಬೋದು, ಆರಾಮಾಗಿ ಸಮಾಂತರ ಶ್ರೇಣಿಯನ್ನು ಬರಿಬೋದು. ಸಮಾಂತರ ಶ್ರೇಣಿಯ ಸಾಮಾನ್ಯ ರೂಪ ಏನಿದೆ ರೀ, a, a + d, a + 2d ಅಂತೇಳಿ ಐತಿ. ಸೊ ಅಲ್ಲಿ ನಾವು ಈಗ ಏನು ಮಾಡ್ತೀವಿ, ಆ ಬೆಲೆಗಳನ್ನು ತುಂಬ್ತೀವಿ. ಎ ಅಂತಂದ್ರೆ ಎಷ್ಟು ರೀ, 4 ಇದೆ. ಡಿ ಅಂತಂದ್ರೆ ಎಷ್ಟು ರೀ, 3 ಇದೆ. ಸೊ ತುಂಬಿದಾಗ ಇಲ್ಲಿ ನೋಡ್ರಿ 2 × 3 ಆಗುತ್ತೆ. ಇಲ್ಲೇ 4 ಹೆಂಗಿದೆ ಹಂಗೆ ಬರಿತೀವ್ರಿ. ಸೊ ಅದೇ ರೀತಿಯಾಗಿ ಇಲ್ಲಿ ನೋಡ್ರಿ, 4 3ನ್ನು ಕೂಡಿಸಿದ್ರೆ 7 ಬರುತ್ತೆ. ಸೊ ಇಲ್ಲಿ ನೋಡ್ರಿ 4 ಹೆಂಗಿದೆ ಹಂಗೆ ಬರ್ಕೊಳ್ತೀವ್ರಿ. ಮತ್ತು 3 2 ಎಷ್ಟಾಗುತ್ತೆ ರೀ, 6 ಆಗುತ್ತೆ. ಸೊ ಇಲ್ಲಿ 4 + 6ನ್ನು ಕೂಡಿಸಿದಾಗ ನಮ್ಮ ಉತ್ತರ ಎಷ್ಟು ಬರುತ್ತೆ, 10 ಬರುತ್ತೆ. ಸೊ ನಮ್ಮ ಸಮಾಂತರ ಶ್ರೇಣಿ ಏನಿದೆ ರೀ, 4, 7, 10 ಬರ್ತದೆ. ಸೊ ನಮ್ಗೆ ಏನು ಕೊಟ್ಟಿದ್ದಾರೆ ರೀ, ಕೊನೆಯ ಮೂರು ಪದಗಳನ್ನು ಕಂಡುಹಿಡಿಯಿರಿ ಅಂತ ಕೇಳಿದಾರೆ. ಸರ್ ನಮಗೆ ಕೊಟ್ಟಿದ್ದೇನ್ರಿ, 30 ಪದಗಳಿದಾವೆ ಅಂತ ಹೇಳಿ ಕೊಟ್ಟಿದ್ದಾರೆ. ಕೊನೆಯ 3 ಪದಗಳು ಯಾವ್ಯಾವ ಆಗ್ತಾವ ಅಂತಂದ್ರೆ ಹಿಂದಿನಿಂದ ಬರೋದು 30, 29, 28. ಸೊ ಹಾಗಾಗಿ ಕೊನೆಯ 3 ಪದಗಳು ಯಾವ್ಯಾವ ಆಗ್ತಾವ, 30, 29 ಮತ್ತು 28 ಆಗ್ತಾವ. ಸೊ ಇಲ್ಲಿಗೆ ಏನು ಮಾಡೋದು ಈಗ ನಾವು, ಸೊ 28 ಅಂತಂದ್ರೆ ಯಾವ ರೀತಿಯಾಗಿ ಬರ್ತೀವಿ, ಎ 28 ಅಂತಂದ್ರೆ a + 27 ಡಿ ಅಂತೇಳಿ ಬರಿತೀವಿ. ಸೊ ಅದೇ ರೀತಿಯಾಗಿ ಎ 29 ಅಂದ್ರೆ ಯಾವ ರೀತಿಯಾಗಿ ಬರಿತೀವಿ, a + 28 ಡಿ ಅಂತೇಳಿ ಬರಿತೀವಿ. ಸೊ ಈ ಎ 30 ಅಂತಂದ್ರೆ a + 29 ಡಿ ಅಂತೇಳಿ ಬರಿತೀವಿ. ಸೊ ಇಲ್ಲಿಗೆ ನಾವು ಏನು ಮಾಡ್ತೀವಿ, ಎ ಜಾಗದ ಬೆಲೆ ಎಷ್ಟಿದೆ, 4 ಇದೆ. ಸೊ ಅದೇ ರೀತಿಯಾಗಿ ಡಿ ಬೆಲೆ ಎಷ್ಟಿದೆ, 3 ಇದೆ. ಸೊ ಈ ಎಲ್ಲ ಬೆಲೆಗಳನ್ನು ತುಂಬಿದ್ಮೇಲೆ ನೋಡ್ರಿ, ಬೆಲೆಗಳನ್ನು ತುಂಬಿದ ಮೇಲೆ 23 ಒಳ್ಳೆ ಎಷ್ಟು ರೀ, 81 + 4. ಅದೇ ರೀತಿಯಾಗಿ ಇಲ್ಲಿ +4, ಆಮೇಲೆ 28 ಮೂರಲೆ ಎಷ್ಟು ರೀ, 84. ಆಮೇಲೆ ನೋಡ್ರಿ 4 ಹೆಂಗಿದೆ ಹಂಗೆ ಬರಿತೀವಿ. ಆಮೇಲೆ 29 ಮೂರಲೆ ಎಷ್ಟು ರೀ, 87 ಬರುತ್ತೆ. ಆಮೇಲೆ ಈ ಎಲ್ಲವನ್ನ ನಾವೇನು ಮಾಡ್ಬೇಕ್ರಿ, ಈಗ ಕೂಡಿಸಿ ಇಡಬೇಕಾಗ್ತದೆ. ಸೊ 81ರೊಳಗೆ 4ನ್ನು ಕೂಡಿಸಿದ್ರೆ ಎಷ್ಟು ರೀ, 85 ಬರುತ್ತೆ. ಸೊ ಅದೇ ರೀತಿಯಾಗಿ 84ರೊಳಗೆ 4ನ್ನು ಕೂಡಿಸಿದ್ರೆ 88, 87ರೊಳಗೆ 4ನ್ನು ಕೂಡಿಸಿದ್ರೆ 91 ಬರ್ತದೆ. ಸೊ ಇವೇನ್ರಿ, ಇವ ನಮ್ಮ ಕೊನೆಯ 3 ಪದಗಳು ಯಾವ್ಯಾವು, 85, 88 ಮತ್ತು 91. ಮುಂದಿನ ಪ್ರಶ್ನೆ ನೋಡ್ರಿ, 37ನೇ ಪ್ರಶ್ನೆ. ಒಂದು ಗೋಪುರ ಮತ್ತು ಒಂದು ಕಟ್ಟಡವು ಸಮತಟ್ಟಾದ ನೆಲದ ಮೇಲೆ ನೇರವಾಗಿ ನಿಂತಿವೆ. ನೆಲದ ಮೇಲಿನ ಒಂದು ಬಿಂದುವಿನಿಂದ ಹಾಗೂ ಕಟ್ಟಡದ ತುದಿಯಿಂದ ಗೋಪುರದ ತುದಿಗೆ ಇರುವ ಉನ್ನತ ಕೋನಗಳು ಚಿತ್ರದಲ್ಲಿ ತೋರಿಸಿರುವಂತೆ ಕ್ರಮವಾಗಿ 30 ಡಿಗ್ರಿ ಮತ್ತು 45 ಡಿಗ್ರಿ ಆಗಿವೆ. ಗೋಪುರದ ಪಾದದಿಂದ ಬಿಂದುವಿಗೆ ಇರುವ ದೂರವು 40 × √3 ಮೀಟರ್ ಹಾಗೂ ಕಟ್ಟಡದ ಎತ್ತರ 15 ಮೀಟರ್. ಆದರೆ ಗೋಪುರ ಮತ್ತು ಕಟ್ಟಡದ ಪಾದಗಳ ನಡುವಿನ ದೂರ ಹಾಗೂ ಗೋಪುರ ಮತ್ತು ಕಟ್ಟಡದ ತುದಿಗಳ ನಡುವಿನ ದೂರವನ್ನು ಕಂಡುಹಿಡಿಯಿರಿ ಅಂತೇಳಿ ಹೇಳಿದರು. ಈಗ ನೋಡ್ರಿ ಚಿತ್ರ, ಅವ್ರು ನಮ್ಗೇನು ಹೇಳಿದರು, ಒಂದು ಕಟ್ಟಡವನ್ನು ಕೊಟ್ಟಿದ್ದಾರೆ ಮತ್ತು ಒಂದು ಗೋಪುರವನ್ನು ಕೊಟ್ಟಿದ್ದಾರೆ. ಸೊ ಇಲ್ಲಿ ನೋಡಿದಾಗ ಕಟ್ಟಡ ಯಾವ್ದಾಗುತ್ತೆ ರೀ,
ಪಿ ಕ್ಯೂ ಟಿ ಎಸ್ ಏನಾಗುತ್ತೆ, ಒಂದು ಕಟ್ಟಡ ಆಗುತ್ತೆ. ಸೊ ಅದೇ ರೀತಿಯಾಗಿ ಒಂದು ಗೋಪುರ ಯಾವ್ದಾಗತ್ತಂದ್ರೆ ಈ ಆರ್ ಟಿ ಏನಿದೆ ಅದೊಂದು ಗೋಪುರ ಆಗುತ್ತೆ. ಸೊ ಅವರು ನೆಲದ ಮೇಲಿನ ಒಂದು ಬಿಂದು ಅಂತಂದ್ರೆ ಯಾವ್ದ್ರಿ ಅದ ಯು ಆಗ್ತದ ಅಂತಂದ್ರ ಆರ್ ಯು ಏನ್ರಿ ಒಂದು ನೆಲದ ಮೇಲಿನಿಂದ ಉಂಟಾದಂತ ಒಂದು ರೇಖೆ ಆಗ್ತದ. ಸೊ ಅದೇ ರೀತಿಯಾಗಿ ಕಟ್ಟಡದ ಮೇಲಿನಿಂದ ಇದು ಯಾವ್ದ್ರಿ ಗೋಪುರದ ತುದಿಗೆ ಇರುವಂತ ರೇಖೆ ಯಾವ್ದಾಗತ್ತ ಪಿ ಆರ್ ಆಗತ್ತ. ಸೊ ಇಲ್ಲಿ ನೋಡ್ರಿ ಪಿ ಕ್ಯೂ ಟಿ ಎಸ್ ನೋಡಿದ್ರೆ ನಮ್ಗೆ ಏನ್ ಅನಸ್ತ, ಒಂದು ಆಯತ ಅನಸ್ತ. ಸೊ ಹಾಗಾಗಿ ಅದರ ಒಂದು ಅಭಿಮುಖ ಬಾಹುಗಳು ಏನಾಗಿರ್ತಾವ್ರಿ, ಸಮ ಆಗಿರ್ತಾವು. ಸೊ ಇದು 15 ಮೀಟರ್ ಆದ್ರೆ ಇದು ಕೂಡ ಎಷ್ಟಾಗತ್ತೆ ರೀ, 15 ಮೀಟರ್ ಆಗುತ್ತೆ. ಸೊ ಹಾಗಾದ್ರೆ ಪಿ ಕ್ಯೂ ಎಷ್ಟಿದೆನೋ ಎಸ್ ಟಿ ಕೂಡ ಅಷ್ಟೇ ಏನಾಗತ್ತೆ ರೀ, ಅಷ್ಟಾಗತ್ತೆ. ಸೊ ಅಲ್ಲಿ ಏನ್ ಮಾಡ್ಕೊಳ್ಳೋದ್ರಿ, ನಾವು ಅದನ್ನ ಬರ್ಕೊಳ್ಳೋದ್ರಿ. ಅಂದ್ರೆ ಪಿ ಕ್ಯೂ ಈಕ್ವಲ್ ಟು ಎಸ್ ಟಿ ಈಕ್ವಲ್ ಟು ಎಷ್ಟಾಗತ್ತೆ ರೀ, 15 ಮೀಟರ್ ಆಗುತ್ತೆ. ಸೊ ಅದೇ ರೀತಿಯಾಗಿ ಮತ್ತೆ ಅವ್ರು ನಮ್ಗೆ ಏನ್ ಕೊಟ್ಟಿದಾರ್ರಿ, ಇಲ್ಲಿ ಪಾದವನ್ನ ಕೊಟ್ಟಿದ್ದಾರೆ ಅಂತಂದ್ರೆ ಬಿಂದುವಿನಿಂದ ಗೋಪುರದ ಪಾದಕ್ಕಿರುವಂತ ದೂರವನ್ನ ಕೊಟ್ಟಿದ್ದಾರೆ. ಎಷ್ಟು ಕೊಟ್ಟಿದಾರ್ರಿ, 40√3 ಮೀಟರ್ ಅಂತ ಹೇಳಿ ಕೊಟ್ಟಿದ್ದಾರೆ. ಸೊ ಈಗ ನಾವು ಇಲ್ಲಿ ಏನ್ ಮಾಡೋಣ್ರಿ, ತ್ರಿಭುಜ ಯಾವ್ದು ತಗೊಳ್ಳೋನು, ಆರ್ ಟಿ ಯು ಅನ್ನ ತಗೊಳ್ಳೋಣ. ಸೊ ಈ ಒಂದು ತ್ರಿಭುಜವನ್ನ ತಗೊಂಡಾಗ ನೋಡ್ರಿ, ಇಲ್ಲಿ ತ್ರಿಭುಜವನ್ನ ತಗೊಂಡೈತಿ. ಆ ತ್ರಿಭುಜದೊಳಗೆ ಏನಾಗುತ್ತೆ ನೋಡ್ರಿ, ನಾವು ಏನ್ ಕಂಡುಹಿಡಿಬೇಕು, ಇಲ್ಲೇ ಅಭಿಮುಖ ಬಾಹುವನ್ನ ಕಂಡುಹಿಡಿಬೇಕು. ನಾವು ಈ ಒಂದು ಅಭಿಮುಖ ಬಾಹುವನ್ನ ಕಂಡುಹಿಡಿಬೇಕು. ಸೊ ಹಾಗಾಗಿ ನಮಗೆ ಇಲ್ಲಿ ಏನ್ ಗೊತ್ತಿದೆ, ಇಲ್ಲಿ ಪಾರ್ಶ್ವಬಾಹು ಗೊತ್ತಿದೆ, ಅಭಿಮುಖ ಬಾಹುವನ್ನ ಕಂಡುಹಿಡಿಬೇಕು. ಸೊ ಹಾಗಾಗಿ ನಾವ್ ಇಲ್ಲಿ ಏನ್ ತಗೋತೀವಿ, ಟ್ಯಾನ್ ಅನ್ನ ತಗೋತೀವಿ. ಸೊ ಟ್ಯಾನ್ 30 ಅಂತಂದ್ರೆ ಈ ಯು ಜಾಗದಿಂದ ಟ್ಯಾನ್ 30 ತಗೊಂಡಾಗ ಅಭಿಮುಖ ಬಾಹು ಯಾವ್ದಾಗತ್ತೆ ರೀ, ಆರ್ ಟಿ ಆಗುತ್ತೆ. ಸೊ ಪಾರ್ಶ್ವಬಾಹು ಯಾವ್ದಾಗತ್ತೆ ರೀ, ಟಿ ಯು ಆಗುತ್ತೆ. ಸೊ ಆರ್ ಟಿ ಡಿವೈಡೆಡ್ ಬೈ ಟಿ ಯು ಆಗುತ್ತೆ. ಯಾವ್ದ್ರಿ, ಯಾಕಂತಂದ್ರೆ ನಮ್ಮ ಟ್ಯಾನ್ ಅಂತಂದ್ರೆ ಏನ್ರಿ, ಅಭಿಮುಖ ಬಾಹು ಡಿವೈಡೆಡ್ ಬೈ ಪಾರ್ಶ್ವ ಬಾಹು ಬರ್ತದ. ಸೊ ಹಾಗಾಗಿ ಅಭಿಮುಖ ಬಾಹು ಯಾವ್ದ್ರಿ, ಆರ್ ಟಿ ಆಗುತ್ತೆ. ಆಮೇಲೆ ಪಾರ್ಶ್ವಬಾಹು ಯಾವ್ದಾಗತ್ತೆ ರೀ, ಟಿ ಯು ಆಗುತ್ತೆ. ಸೊ ಇಲ್ಲಿ ಆರ್ ಟಿ ಅನ್ನ ನೋಡ್ರಿ, ಈ ಆರ್ ಟಿ ಅನ್ನ ನಾವು ಯಾವ ರೀತಿಯಾಗಿ ಇಲ್ಲಿ ನೋಡ್ರಿ, ಇಲ್ಲೊಂದು ಅರ್ಧ ಇದೆ, ಇಲ್ಲೊಂದು ಅರ್ಧ ಇದೆ. ಸೊ ಹಾಗಾಗಿ ಆರ್ ಟಿ ಅನ್ನ ಆರ್ ಎಸ್ ಪ್ಲಸ್ ಏನ್ ಮಾಡ್ತೀವ್ರಿ, ಆರ್ ಟಿ ಅನ್ನ ಆರ್ ಎಸ್ ಪ್ಲಸ್ ಎಸ್ ಟಿ ಅಂತೇಳಿ ಬರ್ಕೊಳ್ತೀವಿ. ಆರ್ ಎಸ್ ಪ್ಲಸ್ ಎಸ್ ಟಿ ಅಂತೇಳಿ ಬರ್ಕೊಳ್ತೀವಿ. ಬರ್ಕೊಂಡ್ಮೇಲೆ ಆಮೇಲೆ ನೋಡ್ರಿ, ನಮಗ ಟ್ಯಾನ್ 30 ಬೆಲೆ ಎಷ್ಟಿದೆ ರೀ, 1/√3. ನಿಮ್ಗೆ ಆ ಬೆಲೆಗಳೆಲ್ಲ ಗೊತ್ತಿರಬೇಕು. ಟ್ಯಾನ್ 30 ಅಂದ್ರೆ ಎಷ್ಟ್ರಿ, 1/√3 ಆಗುತ್ತೆ. ಸೊ ಅದೇ ರೀತಿಯಾಗಿ ನಮಗ ಟಿ ಯು ಬೆಲೆನೂ ಗೊತ್ತಿದೆ. ಸೊ ಟಿ ಯುನ ಅವರ ಕೊಟ್ಟಿದ್ದಾರೆ, ಎಷ್ಟು ಕೊಟ್ಟಿದ್ದಾರೆ, 40√3 ಅಂತ ಹೇಳಿ ಕೊಟ್ಟಿದ್ದಾರೆ. ಸೊ ಇಲ್ಲಿ ನಮಗ ಎಸ್ ಟಿ ಬೆಲೆನೂ ಗೊತ್ತಿದೆ ನೋಡ್ರಿ, ಎಷ್ಟಿದೆ ರೀ, ಎಸ್ ಟಿ ಬೆಲೆ ಎಷ್ಟಿದೆ, 15 ಮೀಟರ್ ಇದೆ. ಸೊ 15 ಅಂತೇಳಿ ನಾವು ಬರಿತೀವಿ. ಸೊ ಈಗ ಇಲ್ಲಿ ಏನಾಗುತ್ತೆ ಅಂತಂದ್ರೆ ರೀ, ಇಲ್ಲಿ ನೋಡ್ರಿ, ಈ √3 ಇದ್ದಿದ್ದನ್ನ ನಾವು ಆ ಸೈಡ್ ಕಳಿಸಿದ್ರೆ ಏನಾಗುತ್ತದ, ಇಲ್ಲಿ ಡಿವೈಡೆಡ್ ಬೈ ಇದ್ದಿದ್ದು ಅಲ್ಲಿ ಹೋಗಿ ಇಂಟು ಆಗುತ್ತೆ. ಸೊ ಅಲ್ಲಿ ಹೋಗಿ ಇಂಟು ಆದ್ರೆ ಅವೆರಡು ಏನಾಗ್ತಾವ, ಕ್ಯಾನ್ಸಲ್ ಆಗ್ತಾವ. ಸೊ ಕ್ಯಾನ್ಸಲ್ ಆದ್ಮೇಲೆ ನಮ್ಗೆ ಉಳಿತೈತೇನು ಇಲ್ಲಿ, ಸೊ ಇಲ್ಲಿ ಡಿವೈಡೆಡ್ ಬೈ 40 ನಾವೇನ್ ಮಾಡ್ತೀವಿ, ಆ ಸೈಡ್ ಕಳಿಸ್ತೀವಿ. ಸೊ ಕಳಿಸಿದಾಗ ಅದು ಏನಾಗುತ್ತೆ, ಇಂಟು 40 ಆಗುತ್ತೆ. ಸೊ 40 ಇಲ್ಲಿ ಉಳಿತಾವೇನು ನಮಗಿಲ್ಲಿ, ಆರ್ ಎಸ್ ಪ್ಲಸ್ 15 ಅಂತೇಳಿ ಉಳಿತೈತಿ. ಆಮೇಲೆ 40 ಇಂಟು 1 ಅಂದ್ರೆ 40 ಬರುತ್ತೆ. ಸೊ ಪ್ಲಸ್ 15 ಆ ಸೈಡ್ ಕಳಿಸಿದ್ರೆ -15 ಆಗುತ್ತೆ. ಸೊ 40 15 ಕಳೆದಾಗ ನಮ್ಮ ಉತ್ತರ ಎಷ್ಟು ಬರುತ್ತೆ ರೀ, 25 ಬರುತ್ತೆ. ಸೊ ಹಾಗಾದ್ರೆ ಆರ್ ಎಸ್ ಅಂದ್ರೆ ಎಷ್ಟ್ರಿ, ಇಲ್ಲಿ ಆರ್ ಎಸ್ ಅಂತಂತಂದ್ರೆ 25 ಬರುತ್ತೆ. ಮುಂದೆ ನೋಡ್ರಿ, ಈಗ ತ್ರಿಭುಜ ಯಾವ್ದ್ರಿ, ಆರ್ ಎಸ್ ಪಿ ತ್ರಿಭುಜ, ಆರ್ ಎಸ್ ಪಿ ತ್ರಿಭುಜ, ಆರ್ ಎಸ್ ಪಿ ಎಲ್ಲೈತಿ ನೋಡ್ರಿ, ಇಲ್ಲಿ ತ್ರಿಭುಜ ಆರ್ ಎಸ್ ಪಿ ಎಲ್ಲೈತಿ, ಆರ್ ಎಸ್ ಪಿ. ಸೊ ಈ ಒಂದು ತ್ರಿಭುಜವನ್ನ ತಗೊಂಡಾಗ ನಾವು ಈ ಒಂದು ತ್ರಿಭುಜವನ್ನ ತಗೊಂಡಾಗ ಏನಾಗ್ತೈತೆ ಅನ್ನೋದನ್ನ ನೋಡ್ರಿ, ಇಲ್ಲಿ ನೋಡ್ರಿ, ಇಲ್ಲಿ ನಾವ್ ಏನ್ ಮಾಡ್ತೇವೆ, ಮತ್ತೆ ಈಗ ನಮಗೀಗ ಏನು ಗೊತ್ತಿದ್ದೀರಿ, ಇಲ್ಲಿ ಅಭಿಮುಖ ಬಾಹು ಗೊತ್ತಿದೆ ನೋಡ್ರಿ. ಈಗ ಟ್ಯಾನ್ 40 ಅಂತೇಳಿ ನಾವು ಇಲ್ಲಿಂದ ಈ ಒಂದು ಬಿಂದುವಿನಿಂದ ನೋಡಿದಾಗ ಇದರ ಒಂದು ಅಭಿಮುಖ ನಮಗೆ ಗೊತ್ತಿದೆ. ಮತ್ತು ನಮ್ಗೆ ಏನ್ ಬೇಕಾಗೈತಿ, ನಾವು ಪಾರ್ಶ್ವಬಾಹುವನ್ನ ಮೊದಲಿಗೆ ಕಂಡುಹಿಡಿಯೋಣ. ಸೊ ಹಾಗಾಗಿ ಟ್ಯಾನ್ 45 ಅಂತೇಳಿ ನಾವೀಗ ಇಲ್ಲೇ ಹಾಕ್ತೀವಿ. ಸೊ ಟ್ಯಾನ್ 45 ಅಂತೇಳಿ ತಗೊಂಡಾಗ, ಸೊ ಟ್ಯಾನ್ 45 ತಗೊಂಡಾಗ ನೋಡ್ರಿ ಏನಾಗುತ್ತೆ, ಇಲ್ಲಿ ಟ್ಯಾನ್ 45 ಈಕ್ವಲ್ ಟು ಅಭಿಮುಖ ಬಾಹು ಡಿವೈಡೆಡ್ ಬೈ ಪಾರ್ಶ್ವಬಾಹು. ಅಭಿಮುಖ ಬಾಹು ಯಾವ್ದಿದೆ ರೀ, ಇಲ್ಲಿ ಅಭಿಮುಖ ಬಾಹು ಆರ್ ಎಸ್ ಇದೆ, ಪಾರ್ಶ್ವಬಾಹು ಯಾವುದಿದೆ, ಪಿ ಎಸ್ ಇದೆ. ಸೊ ಹಾಗಾಗಿ ಅಭಿಮುಖ ಬಾಹು ಆರ್ ಎಸ್ ಡಿವೈಡೆಡ್ ಬೈ ಪಾರ್ಶ್ವಬಾಹು ಪಿ ಎಸ್ ಆಗುತ್ತೆ. ಸೊ ಆರ್ ಎಸ್ ಡಿವೈಡೆಡ್ ಬೈ ಪಿ ಎಸ್ ಆಗುತ್ತೆ. ಇಲ್ಲಿ
tan 45 ಅಂತಂತಂದ್ರೆ tan 45 ಅಂದ್ರೆ ಬೆಲೆ ಎಷ್ಟ್ರಿ 1 ಬರ್ತದ. ಸೊ ಅದೇ ರೀತಿಯಾಗಿ ಆರ್ ಎಸ್ ಬೆಲೆ ನಾವು ಮೇಲ್ಗಡೆ ಕಂಡುಹಿಡಿದ್ವಿ, ಎಷ್ಟಿದೆ ರೀ ಅಲ್ಲಿ 25 ಇದೆ. ಸೊ ಅದನ್ನ ತುಂಬ್ತೇವೆ. ಸೊ ಪಿ ಎಸ್ ಅನ್ನ ಆ ಸೈಡ್ ಈ ಕಡೆ ಡಿವೈಡೆಡ್ ಬೈ ಇದು ಆ ಸೈಡ್ ಕಳಿಸಿದ್ರೆ ಏನಾಗುತ್ತೆ ರೀ, ಇಲ್ಲಿ ಇಂಟು ಆಗುತ್ತೆ. ಸೊ ಹಾಗಾಗಿ ನೇರವಾಗಿ ನಮ್ಮ ಉತ್ತರ ಎಷ್ಟು ಉಳಿತದೆ ಅಲ್ಲೇ ಪಿ ಎಸ್ ಈಕ್ವಲ್ ಟು 25 ಬರ್ತದ. ಸೊ ಈಗ ಇಲ್ಲೇ ಚಿತ್ರ ನೋಡ್ರಿ, ಈಗ ನಮ್ಗೆ ಯಾವ ಬಾಹು ಸಿಕ್ಕಿತ್ತು, ಈಗ ಪಿ ಎಸ್ ಬಾಹು ಸಿಕ್ಕಿತ್ತು. ನಾವು ಆಲ್ರೆಡಿ ಹೇಳಿದಂಗೆ ಏನ್ರಿ ಪಿ ಕ್ಯೂ ಟಿ ಎಸ್ ಒಂದೇನ್ರಿ ಒಂದು ಆಯತ ಇದೆ, ಅದರ ಅಭಿಮುಖ ಬಾಹುಗಳು ಸಮ ಇರ್ತಾವ. ಸೊ ಇದು 25 ಆದ್ರೆ ಇದು ಕೂಡ ಏನಾಗುತ್ತೆ ರೀ 25 ಮೀಟರ್ನ ಆಗುತ್ತೆ. ಪಿ ಎಸ್ ಮತ್ತು ಕ್ಯೂ ಟಿಗಳು ಸಮ ಆಗತಾವು. ಸೊ ಹಾಗಾಗಿ ಅಲ್ಲಿ ಅವ್ರು ನಮ್ಗೆ ಏನು ಕೇಳಿದ್ರು, ಕಟ್ಟಡದ ಪಾದದಿಂದ ಆಮೇಲೆ ಗೋಪುರದ ಪಾದಕ್ಕಿರುವಂತಹ ನಡುವಿನ ದೂರವನ್ನ ಕೇಳಿದ್ರು ಅವರು. ಸೊ ಗೋಪುರದ ಪಾದ ಮತ್ತು ಕಟ್ಟಡದ ಪಾದಕ್ಕೆ ದೂರ ಎಷ್ಟಿದೆ ರೀ 25 ಮೀಟರ್ ಇದೆ. ಸೊ ಇನ್ನ ಮುಂದೆ ನೋಡ್ರಿ, ಮತ್ತೇನು ಕೇಳಿದಾರ ಅವ್ರ, ಗೋಪುರ ಮತ್ತು ಕಟ್ಟಡದ ತುದಿಗಳ ನಡುವಿನ ದೂರವನ್ನ ಕೇಳಿದಾರೆ. ಸೊ ಈಗೇನ್ ಮಾಡೋಣ್ರಿ ನಾವು ಅದರ ಒಂದು ದೂರವನ್ನ ನೋಡೋಣ್ರಿ. ಇಲ್ಲಿ ನೋಡ್ರಿ ತ್ರಿಭುಜ ಆರ್ ಎಸ್ ಪಿ ಎಲ್ಲಿದೆ ನೋಡ್ರಿ, ಇಲ್ಲೇ ತ್ರಿಭುಜ ಆರ್ ಎಸ್ ಪಿ ಈ ಒಂದು ತ್ರಿಭುಜವನ್ನ ನೋಡಿದಾಗ ನಮಗಿಲ್ಲೇ ಇದನ್ನ ಕಂಡುಹಿಡಿಬೇಕಾಗಿತ್ತು. ಸೊ ಅಂತಂತಂದ್ರೆ ವಿಕರ್ಣವನ್ನ ಕಂಡುಹಿಡಿಬೇಕು ನಾವು. ಸೊ ಈಗ ನಾವಿಲ್ಲಿ ಸೈನ್ ಅನ್ನು ತಗೋಬಹುದು, ಇಲ್ಲಂತಂದ್ರೆ ಕಾಸು ತಗೊಳ್ಬಹುದು. ಯಾಕಂತಂದ್ರೆ ಅಭಿಮುಖ ಬಾಹುನು ಇದೆ, ಆಮೇಲೆ ಪಾರ್ಶ್ವ ಬಾಹುನೂ ಇದೆ. ಸೊ ಎರಡೂ ಇರೋದ್ರಿಂದ ನಾವು ಯಾವ್ದು ಬೇಕಾದ್ರೂ ತಗೊಳ್ಬಹುದು. ನಾವಿಲ್ಲಿ ಸೈನ್ 45 ಅಂತ ಹೇಳಿ ತಗೊಳ್ತೀವಿ. ಸೊ ಅದೇನಾಗುತ್ತದ ಸೈನ್ 45 ಈಕ್ವಲ್ ಟು ಅಭಿಮುಖ ಬಾಹು ಡಿವೈಡೆಡ್ ಬೈ ವಿಕರ್ಣ. ಇಲ್ಲಿ ನೋಡ್ರಿ ಅಭಿಮುಖ ಬಾಹು ಯಾವ್ದು ಬರುತ್ತಾ ಆರ್ ಎಸ್ ಬರುತ್ತಾ, ಅಭಿಮುಖ ಬಾಹು ಆರ್ ಎಸ್ ಬರುತ್ತಾ, ವಿಕರ್ಣ ಏನು ಬರುತ್ತೆ ರೀ ಪಿ ಆರ್ ಬರುತ್ತೆ. ಸೊ ಹಾಗಾಗಿ ಆರ್ ಎಸ್ ಡಿವೈಡೆಡ್ ಬೈ ಆರ್ ಪಿ. ಆರ್ ಎಸ್ ಅಂತಂದ್ರೆ ಎಷ್ಟು ಕಂಡುಹಿಡಿದೇವ್ರು ನಾವು 25 ಅಂತ ಹೇಳಿ ಕಂಡುಹಿಡಿದೇವಿ. ಅದೇ ರೀತಿಯಾಗಿ ಸೈನ್ 45 ಬೆಲೆ ಎಷ್ಟು ರೀ 1 ಡಿವೈಡೆಡ್ ಬೈ ರೂಟ್ 2 ಬರ್ತದ. ಸೊ ಈಗ ಇವನ್ನ ಓರೆ ಗುಣಾಕಾರ ಮಾಡಿದಾಗ ಏನಾಗುತ್ತೆ ನೋಡ್ರಿ, ಇದು ಡಿವೈಡೆಡ್ ಬೈ ಇದ್ದಿದ್ದು ಈ ಸೈಡ್ ಹೋಗಿ ಏನಾಗುತ್ತದೆ ಗುಣಾಕಾರ ಆಗುತ್ತೆ, ಅಂದ್ರೆ 1 ಇಂಟು ಪಿ ಆರ್ ಆಗುತ್ತೆ. ಸೊ ಅದೇ ರೀತಿಯಾಗಿ ಈ ಡಿವೈಡೆಡ್ ಬೈ ರೂಟ್ 2 ಇದ್ದಿದ್ದನ್ನ ಆ ಸೈಡ್ ಕಳಿಸಿದ್ರೆ 25 ಇಂಟು ರೂಟ್ 2 ಆಗುತ್ತೆ. ಸೊ ಅಲ್ಲಿ ನಮಗೆ ಪಿ ಆರ್ ಬೆಲೆ ಎಷ್ಟು ಸಿಗುತ್ತೆ ರೀ 25 ರೂಟ್ 2 ಮೀಟರ್ ಆಗುತ್ತೆ. ಸೊ ಇದು ಏನ್ರಿ ಇದೆ ಗೋಪುರ ಮತ್ತು ಕಟ್ಟಡಗಳ ತುದಿಗಳ ನಡುವಿನ ದೂರ ಆಗ್ತದ. ಸೊ ಇನ್ನ ಕೊನೆಯ ಪ್ರಶ್ನೆ 38ನೇ ಪ್ರಶ್ನೆ ನೋಡ್ರಿ, ಇದು 5 ಅಂಕದ ಪ್ರಶ್ನೆ. ಸಮವಾದ ತ್ರಿಜ್ಯಗಳಿರುವ ಸಿಲಿಂಡರ್ ಮತ್ತು ಅರ್ಧಗೋಳವನ್ನು ಜೋಡಿಸಿ ಒಂದು ನೀರಿನ ಸಂಗ್ರಾಹಕವನ್ನು ತಯಾರಿಸಲಾಗಿದೆ. ಅರ್ಧಗೋಳದ ವಕ್ರ ಮೇಲ್ಮೈ ವಿಸ್ತೀರ್ಣವು 2772 ಸೆಂಟಿಮೀಟರ್ ಸ್ಕ್ವೇರ್ ಆಗಿದೆ. ಸಿಲಿಂಡರ್ನ ಎತ್ತರ 140 ಸೆಂಟಿಮೀಟರ್ ಆಗಿದ್ದು, ಸಿಲಿಂಡರ್ನ ಮೇಲ್ತುದಿಯಿಂದ 20 ಸೆಂಟಿಮೀಟರ್ ಕೆಳಗೆ ನೀರಿನ ಪ್ರಮಾಣ ಸೂಚಕವನ್ನು ಚಿತ್ರದಲ್ಲಿ ತೋರಿಸಿರುವಂತೆ ಅಳವಡಿಸಲಾಗಿದೆ. ಸಂಗ್ರಾಹಕದಲ್ಲಿ ಪ್ರಮಾಣ ಸೂಚಕದವರೆಗೆ ಮಾತ್ರ ನೀರನ್ನು ಸಂಗ್ರಹಿಸಬಹುದಾಗಿದೆ. ಹಾಗಾದರೆ ನೀರಿನ ಸಂಗ್ರಾಹಕದಲ್ಲಿ ಸಂಗ್ರಹಿಸಬಹುದಾದ ನೀರಿನ ಗರಿಷ್ಠ ಪ್ರಮಾಣ ಹಾಗೂ ಸಂಗ್ರಾಹಕದ ಉಳಿದ ಭಾಗದಲ್ಲಿ ಸಂಗ್ರಹವಾಗುವ ಗಾಳಿಯ ಪ್ರಮಾಣವನ್ನು ಕಂಡುಹಿಡಿಯಿರಿ ಅಂತೇಳಿ ಹೇಳಿದಾರ. ಇಲ್ಲಿ ನೋಡ್ರಿ ಚಿತ್ರವನ್ನ ಅವ್ರು ಏನು ಹೇಳಿದರು, ಒಂದು ಅರ್ಧಗೋಳ ಮತ್ತು ಒಂದು ಸಿಲಿಂಡರ್. ಇದೇನ್ರಿ ಇದು ಸಿಲಿಂಡರ್ ಆಗ್ತದೆ, ಇದು ಮೇಲಿಂದ ಏನ್ರಿ ಇದೆ ಅರ್ಧಗೋಳ. ಆ ಎರಡನ್ನು ಜೋಡಿಸಿ ಏನ್ ಮಾಡಿದರು, ಒಂದು ನೀರಿನ ಸಂಗ್ರಾಹಕವನ್ನ ತಯಾರಿಸಿದರು. ಆಮೇಲೆ ಇಲ್ಲಿ ಸೂಚಕ ಇದೆ ನೋಡ್ರಿ. ಸೊ ಈ ಸೂಚಕದ ಕೆಳಗಡೆ ಮಾತ್ರ ಏನು ಹಿಡಿತದ ನೀರು ಹಿಡಿತದ ಅಂತ. ಆಮೇಲೆ ಇಲ್ಲಿ ಖಾಲಿ ಇರುವಂತ ಸ್ಥಳ ಎಷ್ಟಿದೆ ರೀ 20 ಮೀಟರ್ ಇದೆ ಅಂತ ಹೇಳಿ ಕೊಟ್ಟಿದ್ದರು. ಆಮೇಲೆ ಆ ಸಿಲಿಂಡರ್ನ ಎತ್ತರ ಎಷ್ಟು ಕೊಟ್ಟಿದ್ದಾರೆ 140 ಸೆಂಟಿಮೀಟರ್ ಅಂತ ಹೇಳಿ ಕೊಟ್ಟಿದ್ದಾರೆ. ಸೊ ಈಗ ಅಲ್ಲದೆ ನಮ್ಗೆ ಅರ್ಧಗೋಳದ ವಿಸ್ತೀರ್ಣವನ್ನ ಕೊಟ್ಟಿದ್ದಾರೆ ಅವ್ರು. ವಿಸ್ತೀರ್ಣ ಎಷ್ಟು ಕೊಟ್ಟಿದ್ದಾರೆ ರೀ 2772 ಸೆಂಟಿಮೀಟರ್ ಸ್ಕ್ವೇರ್ ಅಂತ ಹೇಳಿ ಕೊಟ್ಟಿದ್ದಾರೆ. ಸೊ ಈಗ ಮೊದಲನೇದಾಗಿ ನಾವೇನ್ ಮಾಡೋದ್ರಿ, ಎರಡೂ ಕಡೆ ತ್ರಿಜ್ಯವನ್ನ ಕಂಡುಹಿಡಿಯೋಣ. ಸೊ ತ್ರಿಜ್ಯ ನಮಗೆ ಇಲ್ಲೇ ಗೊತ್ತಿಲ್ಲ. ಸೊ ಹಾಗಾಗಿ ತ್ರಿಜ್ಯವನ್ನ ಕಂಡುಹಿಡಿಯೋಣ. ಈಗ ಏನ್ ಮಾಡೋಣ್ರಿ, ನಾವು ತ್ರಿಜ್ಯವನ್ನ ಕಂಡುಹಿಡಿಯೋಣ. ಸೊ ತ್ರಿಜ್ಯವನ್ನ ಕಂಡುಹಿಡಿಬೇಕಂತಂದ್ರೆ ನಮಗವರ ಅರ್ಧಗೋಳದ ವಕ್ರ ಮೇಲ್ಮೈ ವಿಸ್ತೀರ್ಣವನ್ನ ಕೊಟ್ಟಿದ್ದಾರೆ. ಎಷ್ಟು ಕೊಟ್ಟಿದ್ದಾರೆ 2772 ಅಂತ ಹೇಳಿ ಕೊಟ್ಟಿದ್ದಾರೆ. ಸೊ ಈಗಿಲ್ಲಿ ಅರ್ಧಗೋಳದ ವಕ್ರ ಮೇಲ್ಮೈ ವಿಸ್ತೀರ್ಣ ಸೂತ್ರ ಏನಿದೆ ರೀ 2πr² ಬರ್ತದ. ಸೊ ಈಕ್ವಲ್ ಟು ಎಷ್ಟು ರೀ 2772 ಬರ್ತದ. ಸೊ ಇಲ್ಲಿ ಪೈ ಅಂತಂದ್ರೆ ಎಷ್ಟು ರೀ
22/7 ಆಗ್ತದೆ. 6 ಗೊತ್ತಿಲ್ಲ ಹಂಗೆ ಇಟ್ಕೊಳ್ರಿ. ಸೊ ಇಲ್ಲೇ ಡಿವೈಡೆಡ್ ಬೈ ಇದ್ದಿದ್ದನ್ನು ಆ ಸೈಡ್ ಕಳಿಸಿದ್ರೆ ಏನಾಗುತ್ತಿರೋದು ಇಂಟು ಆಗುತ್ತೆ. ಸೊ ಇಲ್ಲಿ ಇಂಟು ಇರುವಂಥ 2 ಮತ್ತು 22 ಈ ಸೈಡ್ ಕಳಿಸಿದ್ರೆ ಏನಾಗುತ್ತೆ ಇಲ್ಲಿ ಭಾಗಾಕಾರ ಆಗುತ್ತೆ. ಸೊ 22 ಇಂಟು 2 ಆಗುತ್ತೆ. ಇಲ್ಲೇ ಕಡ್ತಾ ಹೊಡೆದಾಗ ನೋಡ್ರಿ. ಸೊ ಕಡ್ತಾ ಹೊಡೆದಾಗ 2 ಒಂದಲೇ 2, 2 ಒಂದಲೇ 2, 2 ಮೂರಲೇ 6, 7 6 ಹೋದ್ರೆ 1 ಉಳಿತ ಮತ್ತು 17 ಆಗುತ್ತೆ. 2 ಎಂಟಲೇ 16 ಮತ್ತು 1 ಉಳಿತ 2 6ಲೇ 12 ಆಗುತ್ತೆ ಕೊನೆಯದಾಗಿ. ಸೊ ನಮಗಿಲ್ಲಿ 1386 ಉಳಿತದೆ. ಸೊ ಅದನ್ನು ಮುಂದಿನ ಸ್ಟೆಪ್ ಒಳಗೆ ಬರ್ಕೊಳ್ಳೋಣ್ರಿ. ಬರ್ಕೊಂಡ್ಮೇಲೆ ಏನಾಗುತ್ತೆ ನೋಡ್ರಿ, ಇಲ್ಲೇ ಕಟ್ತಾ ಹೋಗುತ್ತೆ ನೋಡ್ರಿ. ಎಷ್ಟರಲ್ಲಿ ರೀ? 2 ಒಂದಲೇ 2, 2 ಒಂದಲೇ 2. ಸೊ ಅದೇ ರೀತಿಯಾಗಿ 2 6ಲೇ 12, ಆಮೇಲೆ 1 ಉಳಿತ 18 ಆತ, 2 9ಲೇ 18, ಆಮೇಲೆ 2 3ಲೇ 6. ಸೊ ನಮಗೆ ಇಲ್ಲಿ ಉತ್ತರ ಏನು ಉಳಿತಾರೆ? 693 ಇಂಟು 7 ಡಿವೈಡೆಡ್ ಬೈ 11 ಉಳಿತ. ಅದನ್ನು ಮುಂದೆ ಬರ್ಕೊಂಡು ಮತ್ತೆ ಕಟ್ತಾ ಹೋಗ್ತೈತೆ ನೋಡ್ರಿ. ಇಲ್ಲೇ 11 ಒಂದಲೇ 11, 11 6ಲೇ 66. 69ರೊಳಗೆ ನಾವು 66ನ ಕಳೆದ್ರೆ 3 ಉಳಿತ. ಸೊ ಅದು 33 ಆಗುತ್ತೆ. 11 ಮೂರಲೇ 33. ಸೊ ನಮಗೆ ಇಲ್ಲಿ ಕೊನೆಯದಾಗಿ ಏನು ಉಳಿತೈತ್ರಿ? 63 ಇಂಟು 7 ಉಳಿತದ. ಸೊ ಅವು ಎರಡನ್ನೂ ಗುಣಾಕಾರ ಮಾಡಿದಾಗ ನೋಡ್ರಿ, 7 ಮೂರಲೇ 21, ಆಮೇಲೆ 7 6ಲೇ 42, 2 ಕೂಡಿಸಿದ್ರೆ 44 ಆಗುತ್ತೆ. ಸೊ ಹಾಗಾದ್ರೆ ಈ ವರ್ಗ ಇದ್ದಿದ್ದನ್ನು ಆ ಸೈಡ್ ಕಳಿಸಿದ್ರೆ ಏನಾಗುತ್ತೆ ಇರೋದು ರೂಟ್ ಆಗುತ್ತೆ. ರೂಟ್ 441 ರೂಟ್ದಿಂದ ಹೊರಗಡೆ ತೆಗೆದಾಗ ಎಷ್ಟು ಬರುತ್ತೆ ನಮಗೆ? 21 ಬರುತ್ತೆ. ಸೊ ಹಾಗಾದ್ರೆ ನಮಗೆ ತ್ರಿಜ್ಯ ಎಷ್ಟು ಸಿಕ್ಕಿದ್ರೆ ಇಲ್ಲಿ 21 ಸೆಂಟಿಮೀಟ್ರ್ ಸಿಗ್ತದೆ. ಸೊ ಈಗಿಲ್ಲಿ ನಾವೇನು ಮಾಡೋಣ ಅಂತಂದ್ರೆ, ಅವ್ರು ನಮ್ಗೆ ಏನು ಕೊಟ್ಟಿದ್ದರು? ನೀರು ಸಂಗ್ರಹವಾಗದ ಅಂತಂತಂದ್ರೆ ಅದನ್ನು 20 ಸೆಂಟಿಮೀಟರ್ ಅಂತ ಹೇಳಿ ಕೊಟ್ಟಿದ್ದರು. ಅದನ್ನು ನಾವು H1 ಅಂತ ಹೇಳಿ ತಗೊಳ್ಳೋಣ. ಅದೇ ರೀತಿಯಾಗಿ ನೀರು ಸಂಗ್ರಹವಾಗುವ ಸಿಲಿಂಡರ್ನ ಏನು ಮಾಡೋಣ, ಅದರ ಹೈಟನ್ನು ಎಷ್ಟು ತಗೊಳ್ಳೋಣ ನಾವು? H2 ಅಂತೇಳಿ ತಗೊಳ್ಳೋಣ. ಅವಾಗ ಅದೇನಾಗುತ್ತೆ, ಎಚ್ ಅಂದರೆ ಎಷ್ಟು ಕೊಟ್ಟಿದ್ದಾರೆ ಅವ್ರ ನಮಗೆ? ಒಟ್ಟು ಎತ್ತರ ಎಷ್ಟು ಕೊಟ್ಟಿದ್ದಾರೆ? 140 ಸೆಂಟಿಮೀಟರ್ ಅಂತ ಹೇಳಿ ಕೊಟ್ಟಿದ್ದರು. ಸೊ 140 ಸೆಂಟಿಮೀಟರ್ ಒಳಗೆ ನಾವೇನು ಮಾಡ್ತೀವಿ? H1 ಅಂತಂತಂದರೆ ನೀರು ಸಂಗ್ರಹವಾಗದ ವ್ಯಾಲ್ಯೂವನ್ನು, ಎತ್ತರವನ್ನು ನಾವೇನು ಮಾಡ್ತೀವಿ? ಕಳಿತೀವಿ. ಸೊ ಕಳೆದಾಗ ನಮಗೆ ಏನು ಸಿಗುತ್ತದು? ನೀರು ಸಂಗ್ರಹವಾಗುವಂತಹ ಸಿಲಿಂಡರ್ನ ಎತ್ತರ ನಮಗೆ ಸಿಗ್ತದೆ. ಸೊ ಹಾಗಾದ್ರೆ H = ಎಷ್ಟು ಸಿಕ್ಕಿದ್ರೆ ನಮಗೆ? 120 ಸೆಂಟಿಮೀಟರ್. ಸೊ ಈಗ ನಾವು ಮುಂದೆ ಏನು ಮಾಡೋಣ್ರಿ, ಸಿಲಿಂಡ್ರ ನೀರು ತುಂಬಿದ ಭಾಗದ ಘನಫಲವನ್ನು ಕಂಡುಹಿಡಿಯೋಣ್ರಿ. ಸೊ ಸಿಲಿಂಡರ್ನ ಘನಫಲವನ್ನು ಕಂಡುಹಿಡಿಯುವಂಥ ಘನಫಲದ ಸೂತ್ರ ಏನಿರ್ತೈತ್ರಿ? πr² ಇಂಟು H ಬರ್ತದೆ. ಸೊ ಇಲ್ಲಿ H2 ಎದಕ್ಕೆ ತಗೊಂಡೈತೆ ಅಂತಂದ್ರೆ, ಅಲ್ಲಿ ನಮಗೆ ಹೈಟ್ ಎಷ್ಟಿದೆ ರೀ, ಅದ H2 ಅಂತೇಳಿ ನಾವು ತಗೊಂಡಿದ್ದೇವೆ. ಸೊ ಅದಕ್ಕಾಗಿ H2 ಅಂತೇಳಿ ತಗೊಂಡೈತಿ. ಇಲ್ಲಿ ಪೈ ಅಂತಂದ್ರೆ ಎಷ್ಟು ರೀ? 22/7 ಇಂಟು r² ಅಂದ್ರೆ ನಮ್ಗೆ 21 ಸೆಂಟಿಮೀಟರ್ ಅಂತೇಳಿ ಮೇಲ್ಗಡೆ ಕಂಡುಹಿಡ್ತೀವಿ. ಸೊ ಅದನ್ನು 21 ಸ್ಕ್ವೇರ್ ಆಗುತ್ತೆ. ಸೊ ಅದೇ ರೀತಿಯಾಗಿ H2 ಅಂತಂದ್ರೆ ಎಷ್ಟು ರೀ? 120 ಸೆಂಟಿಮೀಟರ್. ಸೊ ಎಲ್ಲ ಬೆಲೆಗಳನ್ನು ತುಂಬಿದಾಗ ನೋಡ್ರಿ ಏನಾಗುತ್ತೆ, ಇಲ್ಲಿ ಕಟ್ತಾ ಹೋಗ್ತೈತೆ ನೋಡ್ರಿ. 7 ಒಂದಲೇ 7, 7 ಮೂರಲೇ 21 ಆಗುತ್ತೆ. ಸೊ ಆಮೇಲೆ ಉಳಿದಂತ ಇಲ್ಲಿ ನೋಡ್ರಿ, ಇದನ್ನು ಗುಣಾಕಾರ ಮಾಡಿರಿ. 3 2ಲೇ 6, ಮತ್ತು 3 2ಲೇ 6. ಆಮೇಲೆ ಮತ್ತಿಲ್ಲಿ ಇವು ಎರಡನ್ನು ಗುಣಾಕಾರ ಮಾಡಿದಾಗ 21 0ಲೇ 0, 21 2ಲೇ 42 ಆಗುತ್ತೆ. 42, ಆಮೇಲೆ 21 1ಲೇ 21, 21ರೊಳಗೆ 4ನ್ನು ಕೂಡಿಸಿದ್ರೆ 25 ಬರುತ್ತೆ. ಸೊ ಹಾಗಾದ್ರೆ ನಮ್ಮ ಉತ್ತರ ಎಷ್ಟು ಬರ್ತದೆ? 2520 ಬರ್ತದೆ. ಸೊ ಅದನ್ನು ನಾವೇನು ಮಾಡಬೇಕು? 66ಕ್ಕೆ ಗುಣಾಕಾರ ಮಾಡಬೇಕಾಗ್ತದೆ. ಸೊ ಇಲ್ಲಿ ನೋಡ್ರಿ, 66ಕ್ಕೆ ಗುಣಾಕಾರ ಮಾಡಿದಾಗ ಏನಾಗುತ್ತೆ ನೋಡ್ರಿ, ಇಲ್ಲಿ 6 0ಲೇ 0, 6 2ಲೇ 12, ಆಮೇಲೆ 6 5ಲೇ 30, ಈ ಒಂದನ್ನು ಕೂಡಿಸಿದ್ರೆ 31 ಆಗುತ್ತೆ. ಆಮೇಲೆ 6 2ಲೇ 12, 12 ಒಳಗೆ 3ನ್ನು ಕೂಡಿಸಿದ್ರೆ 15 ಆಗುತ್ತೆ. ಸೊ ಅದೇ ರೀತಿಯಾಗಿ ಪ್ಲಸ್, ಸೊ ಇದನ್ನು ಗುಣಾಕಾರ ಮಾಡಿದ್ರೆ, ಯಾಕಂದ್ರೆ ಇದು 6 ಐತಿ, ಸೊ ಹಾಗಾಗಿ ವ್ಯಾಲ್ಯೂ ಅದೇನು ಬರುತ್ತೆ ರೀ? ಸೇಮ್ ಬರುತ್ತೆ. ಸೇಮ್ ಬಂದಾಗ ನೋಡ್ರಿ, 0ಗೆ 0, 0 ಒಳಗೆ 2ನ್ನು ಕೂಡಿಸಿದ್ರೆ 2 ಬರುತ್ತೆ. ಸೊ ಇಲ್ಲಿ 1ರೊಳಗೆ 2 ಕೂಡಿಸಿದ್ರೆ 3, 5ರೊಳಗೆ 1 ಕೂಡಿಸಿದ್ರೆ 6 ಬರುತ್ತೆ. 1ರೊಳಗೆ 5 ಕೂಡಿಸಿದ್ರೆ 6 ಬರುತ್ತೆ. ಇದು 1ಕ್ಕೆ 1 ಬರುತ್ತೆ. ಸೊ ಹಾಗಾಗಿ ನಮ್ಮ ಕೊನೆಯ ಉತ್ತರ ಎಷ್ಟು ಬರುತ್ತೆ ರೀ?
1,66,320 ಸೆಂಟಿಮೀಟರ್ ಕ್ಯೂಬ್ ಬರ್ತದೆ. ಸೊ ಅದನ್ನು ನಾವು ಲೀಟ್ರಿಗೆ ಕನ್ವರ್ಟ್ ಮಾಡಿಟ್ಟಾಗ ಏನು ಬರ್ತದೆ ರೀ, 166.32 ಲೀಟ್ರ್ ಅಂತೇಳಿ ಬರ್ತದೆ. ಸೊ ಇನ್ನು ಮುಂದೆ ನೋಡ್ರಿ, ಈಗ ಅರ್ಧಗೋಳದ ಘನಫಲವನ್ನು ಕಂಡುಹಿಡಿಯೋಣ್ರಿ. ಸೊ ಅರ್ಧಗೋಳದ ಘನಫಲದ ಸೂತ್ರ ಏನಿದೆ ರೀ, 2/3 ಪೈ ಆರ್ ಕ್ಯೂಬ್ ಇದೆ. ಸೊ ಇಲ್ಲೇ ಆರ್ ಕ್ಯೂಬ್ ಅಂತಂದ್ರೆ ಆರ್ ಅಂತಂದ್ರೆ ಎಷ್ಟಿದೆ ರೀ, 21 ಸೆಂಟಿಮೀಟರ್ ಇದೆ. ಸೊ 21 ನಾವು ಏನು ಮಾಡ್ತೀವಿ, 3 ಸಲ ಬರ್ಕೊಳ್ತೀವಿ. ಸೊ ಹಾಗಾಗಿ ಇಲ್ಲೇ ಪೈ ಅಂತಂದ್ರೆ 22/7. ಸೊ ಈ ಬೆಲೆಗಳನ್ನು ತುಂಬಿದಾಗ ನೋಡ್ರಿ ಏನಾಗುತ್ತೆ, ಇಲ್ಲೇ 3 1 3. ಸೊ ಬೆಲೆಗಳನ್ನು ತುಂಬಿದಾಗ ನೋಡ್ರಿ ಏನಾಗುತ್ತೆ, ಇಲ್ಲೇ 7 1 7, 7 3 21 ಆಗುತ್ತೆ. ಸೊ ಮತ್ತೆ 3 1 3, 3 1 3. ಸೊ ನಮಗೆ ಇಲ್ಲಿ ಮೇಲ್ಗಡೆ ಎಷ್ಟು ಏನು ಉತ್ತರಗಳು ಉಳಿತಾವ್ರಿ, ಇಲ್ಲೇ 2 ಉಳಿತದೆ, 22, ಆಮೇಲೆ 21 × 21 ಉಳಿತದ. ಸೊ ಇಲ್ಲೇ ನೋಡ್ರಿ 22 2 ಎಷ್ಟಾಗುತ್ತೆ, 44 ಆಗುತ್ತೆ. ಆಮೇಲೆ ನಮಗೆ 21ರ ವರ್ಗ ಗೊತ್ತಿದೆ ರೀ, 21 × 21 ಅಂದ್ರೆ ಎಷ್ಟು ರೀ, 441 ಆಗುತ್ತೆ. ಈಗ ನಾವೇನು ಮಾಡೋಣ್ರಿ, ಈ 44 × 441 ಗುಣಾಕಾರ ಮಾಡಬೇಕಾಗ್ತದೆ. ಸೊ ಅದು ಗುಣಾಕಾರ ಮಾಡಿದಾಗ ಏನಾಗ್ತದೆ ನೋಡ್ರಿ, ಇಲ್ಲಿ 4 1 4, 4 4 16 ಬರುತ್ತೆ. ಒಂದು ಕೈಲ ಕೊಟ್ಟ 6 ಬರಿತೀವಿ. ಆಮೇಲೆ ಮತ್ತೆ 4 4 16, 1 ಕೂಡಿಸಿದ್ರೆ 17 ಆಗುತ್ತೆ. ಸೊ ಅದೇ ರೀತಿಯಾಗಿ ಇದು ಕೂಡ 4 ಇರೋದ್ರಿಂದ ಏನಾಗುತ್ತೆ, ಬೆಲೆ ಮತ್ತೆ ಸೇಮ್ ಬರುತ್ತೆ. ಸೊ ಹಾಗಾಗಿ ಪ್ಲಸ್ 4 6 7 1 ಅಂತೇಳಿ ಬರ್ಕೊಳ್ತೀವಿ. ಆಮೇಲೆ ಇವುಗಳನ್ನು ಕೂಡಿದಾಗ ನೋಡ್ರಿ, ಬಿಡಿ ಸ್ಥಾನದ 4 ಬರುತ್ತೆ. 6 ಒಳಗೆ 4 ಕೂಡಿಸಿದ್ರೆ ಎಷ್ಟು ಬರುತ್ತೆ, 10 ಬರುತ್ತೆ. ಒಂದು ಕೈಲ ಮತ್ತು 0. ಆಮೇಲೆ ಇದು 7 ಆಗುತ್ತೆ. 7 + 7 ಅಂತಂದ್ರೆ 14 ಆಗುತ್ತೆ. ಆಮೇಲೆ ಮತ್ತೆ 7 + 1 ಅಂದರೆ 8, 8 1 9 ಆಗುತ್ತೆ. ಇದು ಒಂದಕ್ಕೊಂದು ಹಾಗೆ ಬರ್ತದೆ. ಸೊ ನಮಗೆ ಇಲ್ಲಿ ಎಷ್ಟು ಬರುತ್ತೆ ರೀ, 19,404 ಸೆಂಟಿಮೀಟರ್ ಕ್ಯೂಬ್. ಸೊ ಹಾಗಾದ್ರೆ ಅರ್ಧಗೋಳದ ಘನಫಲ ಎಷ್ಟಿದೆ ರೀ, 19,404 ಸೆಂಟಿಮೀಟರ್ ಕ್ಯೂಬ್ ಇದೆ. ಮುಂದೆ ನೋಡ್ರಿ, ಮುಂದೆ ಅವ್ರು ನಮ್ಗೆ ಏನು ಹೇಳಿದಾರೆ, ಸಂಗ್ರಾಹಕದ ಉಳಿದ ಭಾಗದಲ್ಲಿರುವ ಗಾಳಿಯ ಪ್ರಮಾಣವನ್ನು ಕಂಡುಹಿಡೀರಿ ಅಂತ ಹೇಳಿದರು. ಸೊ ಅದನ್ನು ಕಂಡುಹಿಡಿಬೇಕಂತಂದ್ರೆ ಮೊದಲಿದಾಗ ನಾವು ಏನು ಮಾಡ್ಬೇಕ್ರಿ, ಸಿಲಿಂಡರ್ನ ಎತ್ತರ, ಅದು ಸಿಲಿಂಡರ್ನ ಖಾಲಿ ಜಾಗದೊಳಗಿರುವಂಥ ವಿಸ್ತೀರ್ಣವನ್ನು ಕಂಡುಹಿಡಿಬೇಕ್ರಿ. ಸೊ ಅಲ್ಲಿ ಸಿಲಿಂಡರ್ನ ಎತ್ತರ ಎಷ್ಟಿದೆ ರೀ, ಅಲ್ಲಿ 20 ಸೆಂಟಿಮೀಟರ್ ಆಗುತ್ತೆ. ಅಂತಂದ್ರೆ H1 ಅಂತೇಳಿ ನಾವು ಏನು ತೊಗೊಂಡಿದ್ದು ಅದು ಎಷ್ಟಾಗುತ್ತೆ, 20 ಸೆಂಟಿಮೀಟರ್ ಆಗುತ್ತೆ. ಸೊ ಅದೇ ರೀತಿಯಾಗಿ ಸೂತ್ರ ನೋಡ್ರಿ, ಪೈ r² H ಆಗುತ್ತೆ. ಯಾವುದ್ರಿ, ಸಿಲಿಂಡರ್ನ ಘನಫಲದ ಸೂತ್ರ. ಸೊ ಇಲ್ಲೇ H ಅಂದರೆ ಎಷ್ಟಾಗುತ್ತೆ ರೀ, 20 ಸೆಂಟಿಮೀಟರ್ ಆಗುತ್ತೆ. ಆರ್ ಅಂದರೆ ಎಷ್ಟು ರೀ, 21 ಸೆಂಟಿಮೀಟರ್ ಅಂತೇಳಿ ನಮಗೆ ಗೊತ್ತಿದೆ. ಸೊ ಆ ಬೆಲೆಗಳನ್ನು ತುಂಬಿದಾಗ ಇಲ್ಲೇ ಕಟ್ತಾ ಹೋಗ್ತೈತೆ ನೋಡ್ರಿ, 7 1 7, 7 3 21 ಆಗುತ್ತೆ. ಮತ್ತು ಇಲ್ಲೇ ಈ ಎಲ್ಲ ಬೆಲೆಗಳನ್ನು ಬರ್ಕೊಂಡು, ಯಾಕಂದ್ರೆ ನಮ್ಗೆ ಏನೇನು ಉಳಿತೈತಿ, 22 3 21 ಮತ್ತು 20 ಉಳಿತೈತಿ. ಅವೆಲ್ಲವನ್ನು ಬರ್ಕೊಂಡ ಈಗೇನು ಮಾಡೋಣ್ರಿ, ನಾವು ಅವನ್ನ ಗುಣಾಕಾರ ಮಾಡೋಣ್ರಿ. ಗುಣಾಕಾರ ಮಾಡಿದಾಗ ನೋಡ್ರಿ, ಇಲ್ಲೇನ 22 3 ಎಷ್ಟು ರೀ, 66 ಬರುತ್ತೆ. ಸೊ 66, ಆಮೇಲೆ ಇಂಟು ಇದು ಯಾವುದ್ರಿ, 21 × 20 ಮಾಡೋದು. ಅವಾಗ 21 0 0, 21 2 ಎಷ್ಟು ರೀ, 42 ಬರುತ್ತೆ. ಅಂದರೆ 420 ಬರುತ್ತೆ. ಈಗ ನಾವೇನು ಮಾಡಬೇಕು, ಆ 420 66ಕ್ಕೆ ಗುಣಾಕಾರ ಮಾಡಬೇಕಾಗ್ತದೆ. ಸೊ ಮಾಡಿದಾಗ ಏನಾಗುತ್ತೆ ನೋಡ್ರಿ, ಇಲ್ಲಿ 6 0 0 ಬರ್ತದೆ. ಆಮೇಲೆ 6 2 12, ಒಂದು ಕೈಲ ಕೊಟ್ಟ 2 ಬರಿತೀವಿ. 6 4 24, 1 ಕೂಡಿಸಿದ್ರೆ ಎಷ್ಟು ಬರುತ್ತೆ, ಅಲ್ಲಿ 25 ಬರುತ್ತೆ. ಆಮೇಲೆ ಇಲ್ಲೂ ಕೂಡ 6 ಇದೆ. ಸೊ ಹಾಗಾಗಿ ಪ್ಲಸ್ ಇಲ್ಲೇನು ಮೇಲ್ಗಡೆ ಏನು ಬೆಲೆ ಬಂದಿರುತ್ತೆ, ಸೇಮ್ ಅದೇ ಬೆಲೆಯನ್ನು ನಾವೇನು ಮಾಡ್ತೀವಿ, ಮತ್ತೆ ಕೆಳಗಡೆ ಬರ್ಕೊಳ್ತೀವಿ. ಬರ್ಕೊಂಡ್ಮೇಲೆ 0ಗೆ 0, 2 ಒಳಗೆ 0 ಕೂಡಿಸಿದ್ರೆ 2 ಬರುತ್ತೆ. ಆಮೇಲೆ 5 ಒಳಗೆ 2 ಕೂಡಿಸಿದ್ರೆ 7 ಬರುತ್ತೆ. 2 ಒಳಗೆ 5 ಕೂಡಿಸಿದ್ರೆ 7, 2ಕ್ಕೆ 2 ಹಾಗೆ ಬರುತ್ತೆ. ಸೊ ನಮಗೆ ಕೊನೆಯ ಉತ್ತರ ಎಷ್ಟು ಬರುತ್ತೆ ರೀ, 27,720 ಬರುತ್ತೆ. ಸೊ ಇದೇನಾಯ್ತು ರೀ, ಈಗ ನಮಗೆ ಸಿಲಿಂಡ್ರದ್ದು ಸಿಕ್ಕಿತ್ರಿ. ಸಿಲಿಂಡ್ರದ್ದು ಸಿಕ್ಕಿತ ಆಲ್ರೆಡಿ ನಾವು ಅರ್ಧಗೋಳದ ಘನಫಲವನ್ನು ಕಂಡು ಹಿಡ್ದಿದ್ದೀವಿ ರೀ. ಸೊ ಅದು ಒಂದು ವಿಸ್ತೀರ್ಣವನ್ನು, ಅವು ಎರಡನ್ನೂ ನಾವು ಈಗೇನು ಮಾಡ್ಬೇಕ್ರಿ, ಕೂಡಿಸಬೇಕಾಗ್ತದೆ. ಕೂಡಿಸೋದಾಗ ನೋಡ್ರಿ, ಸಂಗ್ರಾಹಕದಲ್ಲಿ ಉಳಿದ ಭಾಗದಲ್ಲಿರೋ ಸಂಗ್ರಹವಾಗುವ ಗಾಳಿಯ ಪ್ರಮಾಣ ಈಕ್ವಲ್ ಟು ನಮಗೇನಾಗುತ್ತೆ ಇಲ್ಲಿ, ಅರ್ಧಗೋಳದ ಘನಫಲ ಮತ್ತು ನೀರು ಸಂಗ್ರಹವಾಗದ
ಸಿಲಿಂಡರಿನ ಘನಫಲ ಅವೆರಡನ್ನು ನಾವೀಗ ಕೂಡಿಸ್ಬೇಕು. ಸೊ ಅರ್ಧಗೋಳದ ಘನಫಲ ಎಷ್ಟು ಸಿಕ್ಕೈತ್ರಿ ನಮಗೆ? 19,404 ಪ್ಲಸ್ ಅದಕ್ಕೆ ನಾವು ಯಾವುದನ್ನು ಕೂಡಿಸ್ಬೇಕ್ರಿ? 27,720 ಕೂಡಿಸ್ಬೇಕು. ಸೊ ಕೂಡಿಸಿದಾಗ ಎಷ್ಟು ಬರುತ್ತೆ ರೀ ನಮಗೆ? 47,124 ಸೆಂಟಿಮೀಟರ್ ಕ್ಯೂಬ್ ಇಷ್ಟು ಬರುತ್ತೆ. ಸೊ ಈಗಿಲ್ಲೇ ಇದನ್ನು ಲೀಟ್ರಿಗೆ ಕನ್ವರ್ಟ್ ಮಾಡಿದಾಗ ನಮಗೇನು ಸಿಗುತ್ತೆ ರೀ? 47.124 ಲೀಟರ್ ಖಾಲಿ ಜಾಗ ಸಿಗ್ತದೆ. ಸೊ 38ನೇ ಪ್ರಶ್ನೆ ಒಳಗೆ ಏನು ಮಾಡಿದಾರೆ ರೀ? ಅಥವಾ ಅಂತೇಳಿ ಕ್ವಶನ್ ಕೇಳಿದಾರೆ ನೋಡ್ರಿ. ಅದೇನಿದೆ ನೋಡ್ರಿ. ಸಿಲಿಂಡರ್ನ ಮೇಲಿನ ಪಾದದ ಮೇಲೆ ಶಂಕುವನ್ನು ಜೋಡಿಸಿ ಇನ್ನೊಂದು ಪಾದದಿಂದ ಅರ್ಧಗೋಳವನ್ನು ಕೊರೆದು ಹೊರತೆಗೆದು ಚಿತ್ರದಲ್ಲಿ ತೋರಿಸಿದಂತೆ ಒಂದು ಘನಾಕೃತಿಯನ್ನು ತಯಾರಿಸಲಾಗಿದೆ. ಸಿಲಿಂಡರ್, ಶಂಕು ಮತ್ತು ಅರ್ಧಗೋಳಗಳ ತ್ರಿಜ್ಯಗಳು ಸಮವಾಗಿವೆ. ಶಂಕುವಿನ ಓರೆ ಎತ್ತರ ಮತ್ತು ಅದರ ವಕ್ರ ಮೇಲ್ಮೈ ವಿಸ್ತೀರ್ಣಗಳು ಕ್ರಮವಾಗಿ 3.5 ಸೆಂಟಿಮೀಟರ್ ಮತ್ತು 23.1 ಸೆಂಟಿಮೀಟರ್ ಸ್ಕ್ವೇರ್ ಆಗಿದೆ. ಸಿಲಿಂಡರ್ನ ಎತ್ತರ 14 ಸೆಂಟಿಮೀಟರ್ ಆದರೆ ಘನಾಕೃತಿಯ ಒಟ್ಟು ಘನಫಲವನ್ನು ಕಂಡುಹಿಡಿಯಿರಿ ಅಂತೇಳಿ ಕೇಳಿದ್ದಾರೆ. ಸೊ ನಮ್ಗೆ ಏನು ಕೊಟ್ಟಿದ್ದಾರೆ ನೋಡ್ರಿ, ಇಲ್ಲಿ ಚಿತ್ರ ನೋಡ್ರಿ. ಒಂದು ಸಿಲಿಂಡರ್ ಕೊಟ್ಟಿದ್ದರು. ಸಿಲಿಂಡರ್ನ ಒಂದು ಪಾದದ ಮೇಲೆ ಏನಾಗಿದೆ ರೀ? ಒಂದು ಶಂಕುವನ್ನು ಇರಿಸಲಾಗಿದೆ. ಮತ್ತು ಅಲ್ಲದೆ ಅದರ ಇನ್ನೊಂದು ಪಾದದ ಮೇಲೆ ನೋಡ್ರಿ ಏನು ಮಾಡಿದರು? ಒಂದು ಅರ್ಧಗೋಳವನ್ನು ಕೊರೆಸಿ ತೆಗೆಯಲಾಗಿದೆ ಅಂತ ಹೇಳಿ ಕೊಟ್ಟಿದ್ದಾರೆ. ಅಲ್ಲದೆ ಮತ್ತೇನು ಹೇಳಿದಾರೆ ರೀ? ಸಿಲಿಂಡರ್ನ ಎತ್ತರ ಎಷ್ಟಿದೆ ರೀ? 14 ಸೆಂಟಿಮೀಟರ್. ಆಮೇಲೆ ಶಂಕುವಿನ ಓರೆ ಎತ್ತರ 3.5 ಸೆಂಟಿಮೀಟರ್. ಸೊ ಅವ್ರು ಕೊಟ್ಟಂಥ ಎಲ್ಲ ಬೆಲೆಗಳನ್ನು ಏನು ಮಾಡೋಣ್ರಿ ನಾವೀಗ ಬರ್ಕೊಳ್ಳೋಣ್ರಿ. ಸೊ ಅವ್ರು ಮೊದಲೇದಾಗ ಏನು ಕೊಟ್ಟಾರ್ರಿ? ಶಂಕುವಿನ ಓರೆ ಎತ್ತರ ಅಂದ್ರೆ ಏನ್ರಿ? ಎಲ್ ಎಷ್ಟು ಕೊಟ್ಟಿದ್ದಾರೆ? 3.5 ಸೆಂಟಿಮೀಟರ್. ಅಲ್ಲದೆ ಅವರ ಶಂಕುವಿನ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣವನ್ನು ಕೊಟ್ಟಿದ್ದಾರೆ. ಅದೆಷ್ಟು ಕೊಟ್ಟಿದ್ದಾರೆ ರೀ? 23.1 ಸೆಂಟಿಮೀಟರ್ ಸ್ಕ್ವೇರ್. ಅಲ್ಲಿ ಅವರ ಇನ್ನೂ ಒಂದು ಏನು ಹೇಳಿದರು? ಶಂಕು ಆಯಿತು, ಸಿಲಿಂಡರ್ ಆಯಿತು, ಆಮೇಲೆ ಅರ್ಧಗೋಳ ಆಯಿತು, ಅವುಗಳ ತ್ರಿಜ್ಯ ಅಂತಂದ್ರೆ 6 ಮೂರು ಏನಿದೆ ರೀ? ಸೇಮ್ ಇದೆ ಅಂತ ಹೇಳಿ ಕೊಟ್ಟಿದ್ದರು. ಸೊ ಇಲ್ಲಿ ನಮಗೆ ತ್ರಿಜ್ಯ ಅವರು ಕೊಟ್ಟಿಲ್ಲ, ಕಂಡು ಹಿಡಿಬೇಕು ನಾವು. ಸೊ ಅದಕ್ಕೆ ಆಮೇಲೆ ಮತ್ತು ಇನ್ನೂ ಒಂದು ಏನು ಕೊಟ್ಟಿದ್ದಾರೆ ರೀ? ಸಿಲಿಂಡರ್ನ ಎತ್ತರವನ್ನು ಕೊಟ್ಟಿದ್ದಾರೆ. ಎತ್ತರ ಎಷ್ಟು ಕೊಟ್ಟಾರೆ ರೀ? 14 ಸೆಂಟಿಮೀಟರ್ ಕೊಟ್ಟಿದ್ದಾರೆ. ಸೊ ಮೊದಲೇದಾಗಿ ನಾವೇನು ಮಾಡೋಣ್ರಿ? ತ್ರಿಜ್ಯವನ್ನು ಕಂಡು ಹಿಡಿಯೋಣ. ಸೊ ಅದು ಕಂಡು ಹಿಡಿಬೇಕಂತಂದ್ರೆ ಶಂಕುವಿನ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣವನ್ನು ಬಳಸ್ಕೊಳ್ಳೋಣ್ರಿ. ಸೊ ಅದರ ಸೂತ್ರ ಏನಿದೆ ರೀ? πr ಎಲ್ ಇದೆ. ಸೊ ಇಲ್ಲೇ ಶಂಕುವಿನ ವಿಸ್ತೀರ್ಣ ಎಷ್ಟು ಕೊಟ್ಟಿದ್ದಾರೆ? 23.1 ಕೊಟ್ಟಿದ್ದರು. ಆಮೇಲೆ ಪೈ ಬೆಲೆ ಎಷ್ಟು? 22/7. ಆರ್ ಅಂತಂದ್ರೆ ಗೊತ್ತಿಲ್ಲ, ಹಂಗೆ ಇಡ್ರಿ. ಎಲ್ಲ ಓರೆ ಎತ್ತರ ಕೊಟ್ಟಿದ್ದಾರೆ. ಎಷ್ಟು ಕೊಟ್ಟಿದ್ದಾರೆ? 3.5 ಸೆಂಟಿಮೀಟರ್ ಅಂತ ಹೇಳಿ ಕೊಟ್ಟಿದ್ದರು. ಸೊ ಅಲ್ಲಿ ಅದನ್ನು ತುಂಬಿದಾಗ ಏನಾಗುತ್ತೆ ನೋಡ್ರಿ? 22/7 ಇಂಟು 3.5 ಇಂಟು 6 ಆಗುತ್ತೆ. ಸೊ ಇಲ್ಲೇ ನಾವೇನು ಮಾಡ್ತೀವಿ ರೀ? ಈ 23.1 ಮತ್ತು 3.5 ಯಾವ ರೀತಿಯಾಗಿ ಬರ್ಕೊಳ್ತೀವಿ? 231 ಡಿವೈಡೆಡ್ ಬೈ 10. ಯಾಕಂದ್ರೆ ಒಂದು ಸ್ಥಾನ ಬಿಟ್ಟು ಪಾಯಿಂಟ್ ಇದೆ. ಸೊ ಹಾಗಾಗಿ 10 ಅಂತೇಳಿ ಬರ್ಕೊಳ್ತೀವಿ. ಇಲ್ಲೂ ಕೂಡ ಒಂದು ಸ್ಥಾನ ಪಾಯಿಂಟ್ ಇದೆ, ಅದನ್ನು ಡಿವೈಡೆಡ್ ಬೈ 10 ಅಂತೇಳಿ ಬರ್ಕೊಳ್ತೀವಿ. ಈ ರೀತಿಯಾಗಿ ಮಾಡ್ಕೊಳ್ಳೋದ್ರಿಂದ ನಮಗೆ ಲೆಕ್ಕ ಮಾಡೋಕೆ ಈಸಿ ಆಗ್ತದೆ. ಸೊ ಮತ್ತಿಲ್ಲಿ ಮುಂದೆ ಹೋದಾಗ ನೋಡ್ರಿ, ಇಲ್ಲಿ ನೋಡ್ರಿ 7 1 7, 7 5 35 ಕಟ್ತಾ ಹೋಗ್ತದೆ. ಆಮೇಲೆ ಇಲ್ಲಿ ಏನೇನು ಉಳಿತೈತ್ರಿ? 22 5 ಡಿವೈಡೆಡ್ ಬೈ 10 ಆಮೇಲೆ ಇಂಟು 6 ಉಳಿತದೆ. ಸೊ ಇಲ್ಲಿ ಈ ಬೆಲೆಗಳನ್ನು ನಾವೇನು ಮಾಡೋಣ್ರಿ? ಆ ಸೈಡ್ ಕಳ್ಸೋಣ. ಸೊ 10 ಆ ಸೈಡ್ ಕಳಿಸಿದ್ರೆ ಆಮೇಲೆ 22 ಮತ್ತು 5 ಈ ಸೈಡ್ ಕಳಿಸಿ 6 ಮಾತ್ರ ಅಲ್ಲಿ ಇಟ್ಟುಕೊಂಡಾಗ ಅದೇನಾಗುತ್ತೆ? ಇವೆರಡು ಗುಣಾಕಾರ ಇದ್ದಿದ್ದು ಬಂದು ಭಾಗಾಕಾರ ಆಗ್ತಾವ. ಸೊ ಇದು ಭಾಗಾಕಾರ ಇದ್ದಿದ್ದು ಆ ಕಡೆ ಹೋಗಿ ಗುಣಾಕಾರ ಆಗುತ್ತೆ. ಸೊ ಇಲ್ಲಿ ಏನು ಬರ್ತದೆ ನೋಡ್ರಿ? 231 ಡಿವೈಡೆಡ್ ಬೈ 10 ಇಂಟು 10 ಡಿವೈಡೆಡ್ ಬೈ 22 ಇಂಟು 5 ಆಗ್ತದೆ. ಸೊ ಇಲ್ಲೇ ಕಡ್ತಾ ಹೊಡೆದಾಗ ನೋಡ್ರಿ 10 10 ಕ್ಯಾನ್ಸಲ್ ಆಗ್ತದೆ. ಕ್ಯಾನ್ಸಲ್ ಆದಮೇಲೆ ಇಲ್ಲಿ ನೋಡ್ರಿ 11 ಮಗ್ಗಿಲೆ ನೋಡ್ರಿ 11 2 22, 11 2 22, ಇಲ್ಲಿ 23 ಒಳಗೆ 22 ಹೋದ್ರೆ 1 ಉಳಿತಾ, 11 1 11. ಸೊ ಹಾಗಾದರೆ ಎಷ್ಟು ಉಳಿತು? ಇಲ್ಲಿ 21 ಉಳಿತು. ಡಿವೈಡೆಡ್ ಬೈ ಎಷ್ಟು ರೀ? 5 ಇಂಟು 2 ಉಳಿತದೆ. ಸೊ ಇಲ್ಲಿ 5 2 ಎಷ್ಟು ರೀ? 10 ಆಗ್ತದೆ. ಆಮೇಲೆ ಇಲ್ಲಿ ಇದನ್ನು ಕಡ್ತಾ ಹೊಡೆದ್ರೆ ಏನಾಗುತ್ತೆ ರೀ? 2.1 ಬರ್ತದೆ. ಸೊ ಹಾಗಾದ್ರೆ ನಮ್ಮ ತ್ರಿಜ್ಯ ಎಷ್ಟು ಬಂದಿದೆ ರೀ? ಇಲ್ಲಿ
2.1 ಸೆಂಟಿಮೀಟರ್ ಬರ್ತದೆ. ಮುಂದೆ ನೋಡ್ರಿ, ನಮಗೀಗ ಶಂಕುವಿನ ಘನಫಲವನ್ನ ಕಂಡುಹಿಡಿಬೇಕು. ಸೊ ಘನಫಲವನ್ನ ಕಂಡುಹಿಡಿಬೇಕಂತಂದ್ರೆ ಅದಲ್ಲಿ ಮೊದಲೇದಾಗಿ ನಮ್ಗೆ ಏನ್ ಬೇಕ್ರಿ, ಇಲ್ಲಿ ಎತ್ತರ ಬೇಕು. ಸೊ ಹಾಗಾಗಿ ನಾವು ಇಲ್ಲಿ ಏನ್ ಮಾಡ್ತೀವಿ, ಅದನ್ನ ಎತ್ತರವನ್ನ ಕಂಡುಹಿಡಿತೀವಿ. ಸೊ ಎತ್ತರವನ್ನ ಕಂಡುಹಿಡಿಯೋದಕ್ಕೆ ನಮಗೆ ಸೂತ್ರ ಇದೆ. ಏನಿರುತ್ತೀರಿ, ಓರ ಎತ್ತರ ಈಕ್ವಲ್ ಟು ತ್ರಿಜ್ಯ ಪ್ಲಸ್ ಆಮೇಲೆ ಎತ್ತರ, ಅವುಗಳನ್ನ ವರ್ಗ ಮಾಡ್ಬೇಕಾಗ್ತದೆ. ಸೊ ಇಲ್ಲಿ L² ಈಕ್ವಲ್ ಟು R² ಪ್ಲಸ್ H² ಆಗ್ತದೆ. ನಮಗೀಗ ಎಚ್ ಬೇಕಾಗಿತ್ತಂತಂದ್ಮೇಲೆ ಎಚ್ ಅನ್ನ ಅಲ್ಲೇ ಇಟ್ಕೊಂಡು R² ಅನ್ನ ಈ ಕಡೆ ಕಳಿಸ್ತೀವಿ. ಅದೇನಾಗುತ್ತೆ, ಪ್ಲಸ್ ಇದ್ದಿದ್ದು ಈ ಕಡೆ ಬಂದ ಮೈನಸ್ ಆಗುತ್ತೆ. ಅದೇ ರೀತಿಯಾಗಿ ಇಲ್ಲಿ ನಾವೇನ್ ಮಾಡ್ತೀವ್ರಿ, ಈಗ ಇದನ್ನ ಅದ್ರ ಬೆಲೆಯನ್ನ ಹಾಕ್ತೀವ್ರಿ. ಈಗ ಯಾವ್ದ ಎಲ್ ಅಂತಂದ್ರೆ ಬೆಲೆ ಹಾಕ್ತೀವಿ. ಎಷ್ಟಿದೆ ರೀ, 3.5 ಇದೆ. ಅದೇ ರೀತಿಗೆ ಆರ್ ಅಂದ್ರೆ ಎಷ್ಟಿದೆ ರೀ, 2.1 ಇದೆ, ಈಕ್ವಲ್ ಟು H². ಸೊ ಇಲ್ಲಿ ಇವುಗಳನ್ನ ವರ್ಗ ಮಾಡಿದಾಗ ನೋಡ್ರಿ, ಯಾವುದು 3.5 ವರ್ಗ ಮಾಡಿದಾಗ ಎಷ್ಟಾಗುತ್ತೆ ನೋಡ್ರಿ, ಇಲ್ಲಿದೆ ನೋಡ್ರಿ ವರ್ಗ ಮಾಡಿದ್ದು. 5 5 25, 2 ಬರ್ದು 5 ಬರ್ದು, ಆಮೇಲೆ 5 3 15, 2 ಕೂಡಿಸಿದಾಗ 17 ಆಗುತ್ತೆ. ಸೊ ಅದೇ ರೀತಿಯಾಗಿ ಪ್ಲಸ್ 5 3 15, ಒಂದು ಕೈಲ ಕೊಟ್ಟ 5 ಬರ್ದು, ಮತ್ತು 3 3 9, 1 ಕೂಡಿಸಿದ್ರೆ ಎಷ್ಟು ಬರುತ್ತೆ ರೀ, 10 ಬರುತ್ತೆ. ಸೊ ಇಲ್ಲಿ ಕೂಡಿಸಿದಾಗ ನೋಡ್ರಿ 5ಕ್ಕೆ 5 ಹಂಗೆ ಬರುತ್ತೆ. ಸೊ 7 ಒಳಗೆ 5 ಕೂಡಿಸಿದ್ರೆ 12 ಆಗುತ್ತೆ. ಆಮೇಲೆ ಇಲ್ಲಿ 1 ಪ್ಲಸ್ 1 ಮಾಡಿದ್ರೆ 2 ಬರುತ್ತೆ. ಆಮೇಲೆ ಇದು 1ಕ್ಕೆ 1 ಹಾಗೆ ಬರುತ್ತೆ. ಇಲ್ಲಿ ಪಾಯಿಂಟ್ ಇದ್ದಾಗ ನೋಡ್ರಿ, ಇಲ್ಲೊಂದು ಸ್ಥಾನ ಇದೆ, ಇಲ್ಲೊಂದು ಸ್ಥಾನ ಇದೆ. ಅದನ್ನ ನಾವು ಕೂಡಿಸ್ಕೊಳ್ಬೇಕು ಅಂತಂದ್ರೆ 1 + 1 ಅಂದ್ರೆ ಎಷ್ಟಾಗುತ್ತೆ ರೀ, 2 ಆಗುತ್ತೆ. ಸೊ ಹಾಗಾಗಿ ಇಲ್ಲಿ ನಾವು 2 ಸ್ಥಾನ ಬಿಟ್ಟ ಪಾಯಿಂಟ್ ಕೊಡಬೇಕಾಗ್ತದೆ. ಸೊ ನಮ್ಗೆ ಇದ್ರ ಉತ್ತರ ಎಷ್ಟು ಬರುತ್ತೆ ರೀ, 12.25 ಬರುತ್ತೆ. ಸೊ ಈಗ 21ರಂತೂ ನಮಗೆ ಗೊತ್ತಿದೆ ರೀ, ಎಷ್ಟು ರೀ, 441 ಅಂತೇಳಿ ಗೊತ್ತಿದೆ. ಸೊ ಇಲ್ಲಿ ಕೂಡ ಏನಾಗುತ್ತೆ ರೀ, 441 ಆದಾಗ ಇಲ್ಲೂ ಒಂದು ಪಾಯಿಂಟ್, ಇಲ್ಲೂ ಒಂದು ಪಾಯಿಂಟ್ ಅಂದ್ರೆ 2 ಸ್ಥಾನ ಬಿಟ್ಟ ಪಾಯಿಂಟನ್ನು ಕೊಡಬೇಕಾಗ್ತದೆ. ಸೊ ಅದೆಷ್ಟಾಗುತ್ತೆ, 4.41 ಆಗ್ತದೆ. ಸೊ ಈಗ ಇಲ್ಲಿ 12.25 ನಾವೇನು ಮಾಡ್ಬೇಕು, 4.41 ಕಳಿಬೇಕು. ಸೊ ಅವಾಗ ನಮಗೆ ಕಳೆದಾಗ ಎಷ್ಟು ಸಿಗುತ್ತೆ ರೀ, 7.84 ಸಿಗ್ತದೆ. ಸೊ ನಮಗಿಲ್ಲಿ H² ಇರೋದ್ರಿಂದ ಆ ಸ್ಕ್ವೇರನ್ನು ಈ ಕಡೆ ಕಳಿಸಿದ್ರೆ ರೂಟ್ ಆಗ್ತದೆ. ಸೊ ರೂಟ್ 784 ಅಂತಂದಾಗ ನಮಗೆ 784 ನಾವು ಏನು ಮಾಡ್ಬೇಕೀಗ, ಅದೊಂದು ವರ್ಗ ಸಂಖ್ಯೆನೋ ಅಥವಾ ಇಲ್ಲೋ ಅನ್ನೋದನ್ನ ನೋಡ್ಬೇಕ್ರಿ. ಇಲ್ಲಿ ನೋಡ್ರಿ, ಈ ರೀತಿಯಾಗಿ ನಾವೇನು ಮಾಡ್ಬೇಕು, ಅದನ್ನ ಬಿಡಿಸ್ಕೊಳ್ಬೇಕಾಗ್ತದೆ. ಸೊ ಇಲ್ಲೇ ಅದನ್ನ ಬಿಡಿಸ್ತಾ ಅಪವರ್ತಿಸ್ತಾ ಹೋದಾಗ ನೋಡ್ರಿ, ನಾನಿಲ್ಲೇ 4ರ ಮಗ್ಗಿಲ್ಲೇ ತಗೊಳ್ತೀನಿ. ಎದಕ್ಕಂತಂದ್ರೆ 4 ಒಂದು ವರ್ಗ ಸಂಖ್ಯೆ, ಇಲ್ಲಿ ರೂಟ್ದಿಂದ ಹೊರಗಡೆ ತೆಗಿಬೇಕು ನಾವು ಒಂದು ವರ್ಗ ಸಂಖ್ಯೆಯನ್ನ. ಸೊ ಅದಕ್ಕಾಗಿ 4ರಿಂದ ತಗೊಳ್ತೀನಿ ನಾನು. ಸೊ ತಗೊಂಡಾಗ 4 1 4, 7ರೊಳಗೆ 4 ಹೋದ್ರೆ ಎಷ್ಟು ಉಳಿತರಿ, 3 ಉಳಿತದ. ಸೊ 3 ಉಳಿದಾಗ ಎಷ್ಟಾಗತ್ತೆ, ಅಲ್ಲಿ 38 ಆಗುತ್ತೆ. ಸೊ 38 ಆದಾಗ 4 9 36, ಮತ್ತೆ ಎಷ್ಟು ಉಳಿತ, 2 ಉಳಿತದ. ಆಮೇಲೆ 4 6 24 ಆಗುತ್ತೆ. ಸೊ ಇಲ್ಲಿ 196 ಉಳಿತದ. ಸೊ ಮತ್ತೆ ನಾನು 4ರಿಂದ ಭಾಗಿಸ್ತೀನಿ. 4 4 ಎಷ್ಟಾಗುತ್ತೆ, 4 4 16 ಆಗುತ್ತೆ. 19 ಒಳಗೆ 16 ಹೋದ್ರೆ ಎಷ್ಟು ಉಳಿತರಿ, 3 ಉಳಿತದ. ಸೊ 36 ಆಗ್ತದೆ. 4 9 36. ಸೊ ಇದು 49 ಅನ್ನೋದು ಏನ್ರಿ, ಇದು ಒಂದು ವರ್ಗ ಸಂಖ್ಯೆ ಅಂತಂದ್ರೆ ನಮಗೆ ಗೊತ್ತಿದೆ. ಸೊ ಈಗ ಇಲ್ಲಿ ಏನು ಮಾಡಿದ್ದೀನಿ ರೀ, ನಾನು ಇದನ್ನ ರೂಟ್ ಒಳಗೆ ಬರ್ಕೊಂಡಿನಿ ಏನ್ರಿ, 1.6 ಆಮೇಲೆ ಇಂಟು 49 ಅಂತೇಳಿ ಬರ್ಕೊಂಡೈತಿ. ಅದನ್ನ ರೂಟ್ದಿಂದ ಹೊರಗೆ ತೆಗೆದಾಗ 0.4 ಇಂಟು 7 ಅಂತೇಳಿ ಬರ್ತದೆ. ಇದನ್ನ 7 4 28 ಆಗ್ತದೆ. 28 ಅಂತಂದ್ರೆ ಒಂದು ಸ್ಥಾನ ಬಿಟ್ಟ ಪಾಯಿಂಟ್ ಕೊಡೋದು. ಸೊ ರೂಟ್ ಒಳಗೆ 2 ಸ್ಥಾನ ಬಿಟ್ಟ ಪಾಯಿಂಟ್ ಇರೋದ್ರಿಂದ ನಾವೇನು ಮಾಡ್ತೀವಿ, ಅದ್ರ ರೂಟ್ದಿಂದ ಹೊರಗೆ ಬಂದಾಗ ಒಂದು ಸ್ಥಾನ ಮಾತ್ರ ಪಾಯಿಂಟ್ ಆಗ್ತದೆ. ಸೊ ಅದೇ ರೀತಿಯಾಗಿ ನಾವು ಇಲ್ಲಿ ಏನು ಮಾಡ್ತೀವಿ, 2.8 ಅಂತೇಳಿ ಬರಿತೀವಿ. ಸೊ ಹಾಗಾದ್ರೆ ನಮಗೆ ಎತ್ತರ ಎಷ್ಟು ಸಿಕ್ಕಿತ್ರಿ, ಇಲ್ಲೇ 2.8 ಸೆಂಟಿಮೀಟರ್ ಸಿಕ್ತ. ಈಗಿಲ್ಲೇ ಘನಾಕೃತಿಯ ಒಟ್ಟು ಘನಫಲವನ್ನ ಕಂಡುಹಿಡಿಬೇಕ್ರಿ. ಒಟ್ಟು ಘನಫಲವನ್ನ ಕಂಡುಹಿಡಿಬೇಕಂತಂದ್ರೆ ಏನ್ ಮಾಡ್ಬೇಕ್ರಿ, ನಾವು ಶಂಕುವಿನ ಘನಫಲ ಆಮೇಲೆ ಸಿಲಿಂಡರ್ನ ಘನಫಲವನ್ನ ಕೂಡಿಸ್ಬೇಕು. ಅಲ್ಲದೆ ಇದ್ರೊಳಗೆ ನಾವು ಏನ್ ಮಾಡ್ಬೇಕಾಗ್ತದೆ ಅಂತಂದ್ರ ಅರ್ಧಗೋಳದ ಘನಫಲವನ್ನ ಕಳಿಬೇಕಾಗ್ತದೆ. ಎದಕ್ಕಂತಂದ್ರ ಆ ಅರ್ಧಗೋಳದ ಘನಫಲವನ್ನ ಅವ್ರು ಏನ್ ಮಾಡಿದಾರ್ರಿ, ಕೊರದ ತೆಗೆದಿದ್ದಾರು. ಸೊ ಹಾಗಾಗಿ ಅದರ ಒಂದು ಘನಫಲವನ್ನ ನಾವಿಲ್ಲಿ ಕಳಿಬೇಕಾಗ್ತದ. ಸೊ ಕಳೆದಾಗ ನೋಡ್ರಿ ಏನಾಗುತ್ತೆ ಇಲ್ಲೇ, ಸೊ ಆ ಎಲ್ಲ ಸೂತ್ರಗಳನ್ನ ಬರೆಯೋದ್ರಿ. ಶಂಕುವಿನ ಘನಫಲದ ಸೂತ್ರ ಏನಿದೆ ರೀ, 1/3 πr² h ಇದೆ. ಸೊ ಅದೇ ರೀತಿಯಾಗಿ
ಸಿಲಿಂಡರ್ನ ಘನಫಲದ ಸೂತ್ರ ಪೈ ಆರ್ ಸ್ಕ್ವೇರ್ ಎಚ್ ಇದೆ. ಅಲ್ಲದೆ ಅರ್ಧಗೋಳದ ಘನಫಲದ ಸೂತ್ರ ಏನಿದೆ ರೀ 2/3 ಪೈ ಆರ್ ಕ್ಯೂಬ್ ಇದೆ. ಸೊ ಈಗ ಇಲ್ಲಿ ನೋಡ್ರಿ ಈ ಮೂರನ್ನು ನೋಡಿದಾಗ ನಮಗೆ ಏನೇನು ಕಾಮನ್ ತಕ್ಕೋಬೋದ್ರಿ ನಾವು ಪೈ ಆರ್ ಸ್ಕ್ವೇರ್ ಮೂರು ಕಡೆ ಇದೆ. ಸೊ ಹಾಗಾಗಿ ಪೈ ಆರ್ ಸ್ಕ್ವೇರ್ ಅನ್ನ ನಾವೇನು ಮಾಡ್ತೇವ್ರಿ ಕಾಮನ್ ಆಗಿ ತಕ್ಕೊಳ್ತೇವೆ. ತಕ್ಕೊಂಡಾಗ ಒಳಗಡೆ ಏನು ಉಳಿತೈತ್ರಿ ಇಲ್ಲಿ ಪೈ ಆರ್ ಸ್ಕ್ವೇರ್ ಹೋದ್ರೆ ಇಲ್ಲಿ 1/3 ಇಂಟು ಎಚ್ ಉಳಿತದ. ಸೊ ಇಲ್ಲಿ ಪೈ ಆರ್ ಸ್ಕ್ವೇರ್ ಹೋದ್ರೆ ಎಚ್ ಮಾತ್ರ ಉಳಿತದ. ಸೊ ಅದೇ ರೀತಿಯಾಗಿ ಇಲ್ಲಿ ಪೈ ಆರ್ ಸ್ಕ್ವೇರ್ ಹೋದ್ರೆ ಏನು ಉಳಿತದ್ರಿ ಇಲ್ಲಿ ಆರ್ 2/3 ಆರ್ ಅಷ್ಟೇ ಉಳಿತದ. ಸೊ ಇಲ್ಲಿ ನೋಡ್ರಿ ಸೊ ಬೆಲೆಗಳನ್ನು ತುಂಬಿದಾಗ ನೋಡ್ರಿ ಏನಾಗುತ್ತೆ ಇಲ್ಲಿ ಪೈ ಬೆಲೆ ಎಷ್ಟು ರೀ 22/7 ಆಗುತ್ತೆ. ಸೊ ಅದೇ ರೀತಿಗೆ ಆರ್ ಸ್ಕ್ವೇರ್ ಅಂತಂದ್ರೆ ಇಲ್ಲಿ ತ್ರಿಜ್ಯ ಎಷ್ಟಿದೆ ರೀ ಇದು 2.1 ಇದೆ. ಸೊ ತ್ರಿಜ್ಯವನ್ನು ನಾವು 2 ಸಾರಿ ಸ್ಕ್ವೇರ್ ಇದ್ದಿದ್ದಕ್ಕಾಗಿ 2 ಸಾರಿ ಬರ್ಕೊಳ್ತೀವಿ. ಸೊ ಇಲ್ಲಿ ನೋಡ್ರಿ ಶಂಕುವಿನ ಎತ್ತರ ಎಷ್ಟು ಕಂಡುಹಿಡಿತೀವಿ ನಾವು 2.8 ಅಂತೇಳಿ ಕಂಡುಹಿಡಿದೀವಿ ನೋಡ್ರಿ. ಇಲ್ಲಿದೆ ನೋಡ್ರಿ. ಸೊ ಶಂಕುವಿನ ಎತ್ತರವನ್ನು ಕಂಡುಹಿಡಿದ್ರೆ ಎಷ್ಟಿದೆ ರೀ ಅದು 2.8 ಇದೆ. ಸೊ ಅದೇ ರೀತಿಯಾಗಿ ಆಮೇಲೆ ಸಿಲಿಂಡರ್ನ ಘನಫಲ ಅದರ ಒಂದು ಎತ್ತರವನ್ನು ಎಷ್ಟು ಕೊಟ್ಟಿದ್ದಾರೆ ರೀ ಅವರ 14 ಸೆಂಟಿಮೀಟರ್ ಅಂತೇಳಿ ಅವರ ಕೊಟ್ಟಿದ್ದಾರು. ಹಾಗೂ ಅರ್ಧಗೋಳದ ತ್ರಿಜ್ಯ ಎಷ್ಟು ರೀ 2.1 ಸೆಂಟಿಮೀಟರ್. ಸೊ ಈಗ ಇದೆಲ್ಲವನ್ನು ನಾವು ಲೆಕ್ಕ ಮಾಡೋಣ್ರಿ. ಸೊ ಲೆಕ್ಕ ಮಾಡಿದಾಗ ನೋಡ್ರಿ ಏನಾಗುತ್ತೆ ಇಲ್ಲಿ 21 × 21 ಅಂದ್ರೆ ಎಷ್ಟಾಗುತ್ತೆ ರೀ ಅದು ನಮಗೆ ವರ್ಗ ಸಂಖ್ಯೆ ಎಷ್ಟು ರೀ 441 ಆಗುತ್ತೆ. ಸೊ ಅದೇ ರೀತಿಯಾಗಿ ಇಲ್ಲಿ ನೋಡ್ರಿ ಇಲ್ಲೇ ಗುಣಾಕಾರ ಆಗ್ತದೆ ನೋಡ್ರಿ 21 × 2 ಎಷ್ಟಾಗುತ್ತೆ ರೀ 21 2 42 ಆಗುತ್ತೆ. ಇಲ್ಲಿ ಒಂದು ಪಾಯಿಂಟ್ ಬಿಟ್ಟ ಒಂದು ಸ್ಥಾನ ಬಿಟ್ಟ ಪಾಯಿಂಟ್ ಕೊಟ್ಟಿರೋದ್ರಿಂದ ಒಂದು ಸ್ಥಾನ ಬಿಟ್ಟ ಪಾಯಿಂಟನ್ನು ಕೊಡೋದು 4.2 / 3 ಆಗುತ್ತೆ. ಸೊ ಇದನ್ನ ಈ ಕಡೆ ಬರ್ಕೊಳ್ತೀವಿ ನಾವು. ಬರ್ಕೊಂಡ್ಮೇಲೆ ಈಗ ನೋಡ್ರಿ ಮೂರು ತುರ್ದು ನಾವೇನು ಮಾಡ್ಬೇಕಾಗ್ತದ ಲಸ ತೆಗಿಬೇಕಾಗ್ತದೆ. ಸೊ ಲಸ ತೆಗೆದಾಗ ಎಷ್ಟು ಬರುತ್ತೆ ರೀ ಅದ ಲಸ ತೆಗೆದಾಗ 3 ಬರುತ್ತೆ. ನಮಗೆ ಉತ್ತರ ಎಷ್ಟು ಬರುತ್ತೆ ರೀ 3 ಬರ್ತದೆ ಲಸ. ಅವಾಗ ಇಲ್ಲಿ ಏನಿಲ್ಲ ಅಂದ್ರೆ 1 ಇರುತ್ತೆ. ಅವಾಗ ಏನಾಗುತ್ತೆ ಇದು ಓರೆ ಗುಣಾಕಾರ ಆಗುತ್ತೆ. ಅಂದ್ರೆ 1 3 3 ಆಗುತ್ತೆ. ಇಲ್ಲೇ 3 1 3 3 1 3 ಆಗುತ್ತೆ. ಸೊ ಹಾಗಾಗಿ ಇಲ್ಲಿ 14 3 ಎಷ್ಟು ರೀ 14 3 42 ಆಗುತ್ತೆ. ಸೊ ಇಲ್ಲಿ ನೋಡ್ರಿ ಇಲ್ಲಿ ಮೈನಸ್ ಇದೆ ಇಲ್ಲಿ ಪ್ಲಸ್ ಇದೆ. ಸೊ ಹಾಗಾಗಿ 4.2 ನಾವು 2.8 ಕಳೆದಾಗ ಎಷ್ಟು ಸಿಗುತ್ತೆ ನಮಗೆ 1.4 ಸಿಗ್ತದ. ಸೊ ಈಗಿಲ್ಲೇ ಇದನ್ನ ಕಳೆದಾಗ 42 1.4 ಕಳೆದ್ರೆ ನಮಗೆ ಎಷ್ಟು ಸಿಗುತ್ತೆ ರೀ 40.6 / 3 ಸಿಗ್ತದ. ಸೊ ಈಗಿಲ್ಲಿ ಅದನ್ನ ಬ್ರಾಕೆಟ್ ಬಿಡಿಸಿ ಇಂಟು ಇಟ್ಕೊಂಡಾಗ ಸೊ ನೋಡ್ರಿ ಇಲ್ಲೇ ಕಟ್ತಾ ಹೋಗ್ತೈತೆ ನೋಡ್ರಿ ಎಷ್ಟು ರೀ 7 1 7 ಆಮೇಲೆ 7 ಮಗ್ಗಿ ಒಳಗೆ 4 ಇಲ್ಲ ಸಣ್ಣದೈತಿ. ಅದಕ್ಕಾಗಿ ಏನು ಮಾಡ್ತೇವೆ ನಾವು 0 ಕೊಟ್ಟ ಮತ್ತು ಪಾಯಿಂಟ್ ಕೊಟ್ಟ ಆ ಸಂಖ್ಯೆನ ಜೋಡಿಸ್ಕೊಳ್ತೇವೆ ಅಷ್ಟೇ. ಅವಾಗ ಎಷ್ಟಾಗ್ತದೆ ರೀ ಅದು 44 ಆಗುತ್ತೆ. 7 6 42 44 ಒಳಗೆ 42 ತೆಗೆದಾಗ ಎಷ್ಟು ಉಳಿತು ನಮಗೆ 2 ಉಳಿತದ. ಅದು 21 ಆಗುತ್ತೆ. 7 3 21. ಸೊ ಹಾಗಾದ್ರೆ ನಮಗೆ ಇಲ್ಲಿ ಎಷ್ಟು ಉತ್ತರ ಬರುತ್ತೆ 0.63 ಸಿಗ್ತದೆ. ಇಲ್ಲೇ ಮತ್ತೆ ಕಟ್ತಾ ಹೋಗ್ತದೆ ನೋಡ್ರಿ 3 1 3 ಆಮೇಲೆ 0.32 6 ಆಗ್ತದೆ. ಆಮೇಲೆ 3 1 3 ಆಗ್ತದೆ. ಸೊ ನಮಗೆ ಕೊನೆಯದಾಗಿ ಇಲ್ಲಿ ಏನೇನು ಉಳಿತಾವ್ರಿ 22 0.21 ಆಮೇಲೆ 40.6 ಉಳಿತದ. ಸೊ ಈಗ ನಾವೇನು ಮಾಡ್ಬೇಕ್ರಿ ಈ ಮೂರನ್ನು ನಾವೇನು ಮಾಡೋಣ್ರಿ ಗುಣಾಕಾರ ಮಾಡ್ಬೇಕಾಗ್ತದ. ಸೊ ಮೊದಲೇದಾಗಿ ಏನು ಮಾಡೋಣ್ರಿ ನಾವು ಇವೆರಡನ್ನು ಗುಣಾಕಾರ ಮಾಡೋಣ. ಇಲ್ಲಿ ನೋಡ್ರಿ ಗುಣಾಕಾರ ಮಾಡಿದಾಗ ಏನಾಗುತ್ತೆ ನೋಡ್ರಿ ಇಲ್ಲಿ 22 1 22 ಆಮೇಲೆ 22 2 44 ಆಮೇಲೆ 2 ಕೂಡಿಸಿದ್ರೆ 46 ಆಗ್ತದೆ. ಸೊ ಅದೇ ರೀತಿಯಾಗಿ 22 0 0 ಪ್ಲಸ್ 4 ಮಾಡಿದಾಗ 4 ಸಿಗುತ್ತೆ. ಸೊ ಇಲ್ಲೇ 2 ಸ್ಥಾನ ಬಿಟ್ಟು ಪಾಯಿಂಟ್ ಕೊಟ್ಟಿರೋದ್ರಿಂದ ನಾವು ಇಲ್ಲಿ ಏನು ಮಾಡೋಣ್ರಿ 2 ಸ್ಥಾನ ಬಿಟ್ಟ ಪಾಯಿಂಟನ್ನು ಕೊಡೋಣ. ಅವಾಗ ನಮ್ಮ ಉತ್ತರ ಎಷ್ಟು ಸಿಗ್ತೈತೆ ರೀ 4.62 ಸಿಗ್ತದೆ. ಇಂಟು ಎಷ್ಟು ರೀ 40.6. ಸೊ ಈಗ ಏನು ಮಾಡೋಣ್ರಿ ನಾವು ಆ ಎರಡು ಸಂಖ್ಯೆಗಳನ್ನು ಗುಣಾಕಾರ ಮಾಡೋಣ. ಯಾವ್ದ್ಯಾವ್ದು ರೀ 4.62 ಇಂಟು 40.6 ನೋಡ್ರಿ ಗುಣಾಕಾರ ಮಾಡಿದಾಗ ಏನಾಗುತ್ತೆ ಇಲ್ಲೇ 2 6 12 ಒಂದು ಕೈಲ ಕೊಟ್ಟ 2 ಬರೆದು ಮತ್ತೆ
2 ಸೊನ್ನೆಲೆ 0 ಒಂದನ್ನು ಕೂಡಿದಾಗ 1 ಬರುತ್ತೆ. ಆಮೇಲೆ 2 4 8 ಬರುತ್ತೆ. ಸೊ ಮತ್ತೆ 6 6 36 3 ಕೈಲ ಕೊಟ್ಟು ಆಮೇಲೆ 6 ಬರೆದು ಆಮೇಲೆ 6 ಸೊನ್ನೆಲೆ 0 3 ಕೂಡಿಸಿದ್ರೆ 3 ಬರುತ್ತೆ. ಆಮೇಲೆ 6 4 24 ಆಮೇಲೆ ಪ್ಲಸ್ ಮತ್ತೇನ್ರಿ ಮತ್ತೇನ್ರಿ 4 6 24 ಆಗುತ್ತೆ. ಆಮೇಲೆ 4 ಸೊನ್ನೆಲೆ 0 2 ಕೂಡಿಸಿದ್ರೆ ಎಷ್ಟು ಬರುತ್ತೆ ರೀ? 2 ಬರುತ್ತೆ. ಸೊ ಅದೇ ರೀತಿಯಾಗಿ 4 4 16 ಇಲ್ಲಿ 16 ಬರ್ತಿದ್ದೀವಿ ರೀ. ಆಮೇಲೆ ಕೂಡಿಸಿದಾಗ ನೋಡ್ರಿ ಏನು ಬರುತ್ತೆ? ಕೂಡಿಸಿದಾಗ ನೋಡ್ರಿ 2ಕ್ಕೆ 2 ಹಾಗೆ ಬರುತ್ತೆ. ಆಮೇಲೆ 1ರೊಳಗೆ 6 ಕೂಡಿಸಿದ್ರೆ 7 ಆಗುತ್ತೆ. ಆಮೇಲೆ 8ರೊಳಗೆ 3 ಕೂಡಿಸಿದ್ರೆ ಎಷ್ಟು ರೀ? 11. 11ರೊಳಗೆ 4 ಕೂಡಿಸಿದ್ರೆ 15 ಆಗುತ್ತೆ. 1 ಕೈಲ ಕೊಟ್ಟು 5 ಬರೆದು ಅದೇ ರೀತಿಯಾಗಿ 4ರೊಳಗೆ 2 ಕೂಡಿಸಿದ್ರೆ ಎಷ್ಟು ರೀ? 6 ಆಗುತ್ತೆ. 6 ಒಳಗೆ 1 ಕೂಡಿಸಿದ್ರೆ 7 ಆಗುತ್ತೆ. ಆಮೇಲೆ 4ರೊಳಗೆ 2ರೊಳಗೆ 6 ಕೂಡಿಸಿದ್ರೆ ಎಷ್ಟು ರೀ? 8 ಬರುತ್ತೆ. ಇದಕ್ಕೆ ಒಂದಕ್ಕೆ ಒಂದು ಹಾಗೆ ಬರುತ್ತೆ. ಸೊ ಇಲ್ಲಿ ನೋಡ್ರಿ ಇಲ್ಲಿ 2 ಸ್ಥಾನ ಮತ್ತು ಇಲ್ಲಿ 1 ಸ್ಥಾನ 3 ಸ್ಥಾನ ಬಿಟ್ಟು ನಾವೇನು ಮಾಡಬೇಕಾಗ್ತದೆ? ಪಾಯಿಂಟನ್ನು ಕೊಡಬೇಕಾಗ್ತದೆ. ಸೊ 1 2 3 ಸ್ಥಾನ ಬಿಟ್ಟು ನಾವೇನು ಮಾಡೋದು? ಪಾಯಿಂಟನ್ನು ಕೊಟ್ಟಾಗ ನಮ್ಗೆ ಎಷ್ಟು ಸಿಗುತ್ತೆ ರೀ? ಅದು 187.57 ಸೆಂಟಿಮೀಟರ್ ಕ್ಯೂಬ್. ಹಾಗಾದ್ರೆ ಘನಾಕೃತಿಯ ಒಟ್ಟು ಘನಫಲ ಎಷ್ಟು ರೀ? 187.57 ಸೆಂಟಿಮೀಟರ್ ಕ್ಯೂಬ್ ಆಗ್ತದೆ.